भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः श्रीगुरुभ्यो नमः 17ನೇ ಶ್ಲೋಕವೇನರೆ श्रीगुरुभ्यो नमः लब्ध्वानुज्ञां मुकुन्दात् स्वजनमुपगतोऽनेकभिक्षा प्रबोक्ता तुल्यं भाष्यं च कुर्वन् स्वसमगुणगणं सम्प्रयात पुनर्यान् षट्शास्त्राशेष शाखा स्वकिल विजयवान् शोभनं सूरिवर्यं शिष्यं लब्ध्वाति चैत्रं पुनरपि विविधान् ಪ್ರಾಪ್ತರೂಪ್ಯೋ ಗತಿರ್ಮೇ 17ನೇ ಶ್ಲೋಕ. ಇಲ್ಲಿ ನಾವು ಮಧ್ವವಿಷಯದ 9ನೇ ಸರ್ಗಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ. ಮಧ್ವಾಚಾರ್ಯರು ಉತ್ತರ ಬದ್ದೇರಿಯಿಂದ ದಕ್ಷಿಣ ಬದರಿಗೆ ಬಂದು ಅಲ್ಲಿ ಅವರು ಸಾಧಿಸಿದ ಸಾಧನೆಗಳನ್ನು ಮತ್ತು ಅವರ ಮಹಿಮೆಯನ್ನು ಇಲ್ಲಿ ಸಂಕ್ಷಿಪ್ತವಾಗಿ ನೋಡ್ತಾ ಇದ್ದೇವೆ. ವ್ಯಾಸನಾರಾಯಣರಿಂದ ಅನುಮತಿ ಪಡೆದು ದಕ್ಷಿಣ ಬದಿಗೆ ಮಧ್ವಾಚಾರ್ಯರು ಹೊರಟು ತನ್ನ ಶಿಷ್ಯರಿದ್ದ ಅನಂತ ಮಠಕ್ಕೆ ಮರಳಿ ಬಂದರು. ಅಗ್ನಿಶರ್ಮ ಮುಂತಾದ ಬಹಳ ಮಂದಿ ಭಕ್ತರು ಭಿಕ್ಷೆಗೆ ಕರೆದಾಗ ಒಂದೇ ದಿನ ಅವರೆಲ್ಲರೂ ಅಟ್ಟು ಬಡಿಸಿದ ಭಿಕ್ಷೆಯನ್ನು ಗುಂಡು ಜೀರ್ಣಿಸಿದರು. ತನ್ನ ಪ್ರತ್ಯಕೃತಿಯಂತಿರುವ ತನ್ನಂತೆ ಭಗವಂತನಿಗೆ ಪ್ರಿಯವಾದ ಮತ್ತು ಅಸಾಮಾನ್ಯವಾದ ಸೂತ್ರ ಭಾಷ್ಯವನ್ನು ರಚಿಸಿದರು. ಬದರಿಯಿಂದ ಹೊರಟು ಗೋದಾವರಿ ತೀರಕ್ಕೆ ಬಂದರು. 6 ಶಾಸ್ತ್ರಗಳು ಮತ್ತು ಎಲ್ಲ ವೇದಾಂತಗಳಲ್ಲಿ ಪಂಡಿತರೊಡನೆ ವಾದ ನಡೆದಾಗ ಎಲ್ಲ ಪಂಡಿತರನ್ನು ನಿರುತ್ತರಗೊಳಿಸಿದರು. ಎಲ್ಲರನ್ನು ಗೆದ್ದು ಮಹಾಪಂಡಿತನೆನಿಸಿದ್ದ ಶೋಭನ ಭಟ್ಟನು ಸೋತು ಶರಣಾದಾಗ ಅವನಿಗೆ ಶಿಷ್ಯತ್ವದ ದೀಕ್ಷೆಯನ್ನು ನೀಡಿದರು. ಇನ್ನೂ ಅನೇಕ ಮಂದಿ ಬಯಸಿ ಬಂದವರಿಗೆ ವೈಷ್ಣವ ದೀಕ್ಷೆ ಇದ್ದು ಅನುಗ್ರಹಿಸಿದರು. ಹೀಗೆ ದೊಡ್ಡ ಶಿಷ್ಯವೃಂದವನ್ನು ಪಡೆದು ಉಡುಪಿಗೆ ಮರಳಿದರು. ಅಂಥ ಮಧ್ವಮನಿ ನಮಗೆ ಆಸರೆಯಾಗಲಿ. ಲಬ್ಧ್ವಾ ಅನುಜ್ಞಾಂ ಮುಕುಂದಾತ್ ಸ್ವಜನಂ ಉಪಗತೋ ಅನೇಕ ಭಿಕ್ಷಾ ಪ್ರಭೋಕ್ತಾ ಅತುಲ್ಯಂ ಭಾಷ್ಯಂ ಚ ಕುರ್ವನ್ ಸ್ವಸಮಗುಣಗಣಂ ಸಂಪ್ರಯಾತ ಪುನರ್ಯಾನ್ ಷಟ್ಶಾಸ್ತ್ರ ಅಶೇಷಶಾಖಾಸು ಅಖಿಲ ವಿಜಯವಾನ್ ಶೋಭನಂ ಸೂರಿವರ್ಯಂ ಶಿಷ್ಯಂ ಲಬ್ಧ್ವಾ ಅತಿಜೈತ್ರಂ ಪುನರಪಿ ವಿವಿಧಾನ್ ಪ್ರಾಪ್ಯ ರೂಪ್ಯೋ ಗತಿರ್ಮೇ. ಲಬ್ಧ್ವಾ ಅನುಜ್ಞಾಂ ಮುಕುಂದಾತ್ ಭಗವಂತನ ಅಂತೇಳಿದರೆ ಯಾರು ಭಗವಂತ ಇರುವಂಥದ್ದಲ್ಲಿ ವೇದವ್ಯಾಸರ ರೂಪದಲ್ಲಿ ಮತ್ತು ನಾರಾಯಣ ಮುನಿಗಳ ರೂಪದಲ್ಲಿ. ಸೊ ಮುಕುಂದಾತ್ ಆ ಎರಡೂ ರೂಪದಲ್ಲಿರುವಂತಹ ಭಗವಂತನಿಂದ ಲಬ್ಧ್ವಾ ಅನುಜ್ಞಾಂ ಅನುಜ್ಞೆಯನ್ನು ಪಡೆದು ಹೋಗಿ ಬನ್ನಿ ಅಂತ ಅವರು ಹೇಳಿದರು. ಇವರು ಹೊರಟಿದ್ದಾರೆ. ಲಬ್ಧ್ವಾ ಅನುಜ್ಞಾಂ ಲಬ್ಧ್ವಾ ಪಡೆದು, ಅನುಜ್ಞಾಂ ಆಣತಿ ಆದೇಶ ಸಮ್ಮತಿ ಪಡೆದು, ಮುಕುಂದಾತ್ ಮುಕುಂದನಿಂದ ಭಗವಂತನಿಂದ, ಸ್ವಜನಂ ಉಪಗತೋ ಸ್ವಜನಂ ಅಂತೇಳಿದರೆ ದೊಡ್ಡ ಬದರಿಂದ ಚಿಕ್ಕ ಬದರಿಗೆ ಬಂದಿದ್ದಾರೆ, ಅಲ್ಲಿ ಸ್ವಜನಂ ಇದ್ದಾರೆ, ಶಿಷ್ಯರಿದ್ದಾರೆ. ಸ್ವಜನಂ ಉಪಗತೋ ಅನೇಕ ಭಿಕ್ಷಾ ಪ್ರಭೋಕ್ತಾ ಅಲ್ಲಿ ತುಂಬ ಜನ ಭಿಕ್ಷೆಗೆ ಮಧ್ವರನ್ನು ಒತ್ತಾಯ ಮಾಡಿದ್ದಾರೆ. ಯಾಕಂದರೆ ಮಧ್ವರು ಹೊರಡ್ತಾರೆ ಅಂತ ಗೊತ್ತಾದ ಕೂಡಲೇ ಸೊ ಅಗ್ನಿ ಶರ್ಮ ಅಲ್ಲಿಂದ ಶುರು. ಅಗ್ನಿ ಶರ್ಮ ಬಂದು ಫಸ್ಟಿಗೆ ಹೇಳಿದರು ನಮ್ಮ ಭಿಕ್ಷೆ ತಗೊಂಡು ಹೋಗಬೇಕು, ನೀವು ಬಹಳ ಬೇಗ ಹೊರಡ್ತೀರಿ ಅಂತ ಗೊತ್ತಾಯಿತು, ಅದಕ್ಕೋಸ್ಕರ ನಾಳೆನೇ ಆಯಿತು ಅಂತ ಹೇಳಿದ್ರು. ಅವರು ಹೋದರು. ಇನ್ನೊಬ್ಬರು ಬಂದರು. ಅವರು ಸಹ ಏನಂತ ಹೇಳಿದರೆ ನೀವು ಹೊರಡ್ತೀರಂತಲ್ಲ, ನಾಳೆ ನಾವು ಭಿಕ್ಷೆಗೆ ಇಟ್ಕೊಳ್ಬೇಕು ಅಂತಿದ್ವಿ. ಸರಿ ನಿಮ್ಮದು ಇರಲಿ. ಸೊ ಹೀಗೆ 6 ಜನರದ್ದು ಭಿಕ್ಷೆ ಮರುದಿವಸ 6 ಜನರು ಎಲ್ರಿಗೂ ಬೇಕಾಗುವಷ್ಟು ಭಿಕ್ಷೆ ತಂದಿದ್ದಾರೆ, ಒಬ್ಬರೊಬ್ಬರು ತಂದಿದ್ದಾರೆ ಅಷ್ಟು. ಸೊ ಅಂತೇಳಿದರೆ ಅಲ್ಲಿ 6 ಪಟ್ಟು ಇದೆ. ಅಷ್ಟನ್ನು ಸಹ ಭಿಕ್ಷಾ ಪ್ರಭೋಕ್ತಾ ಅನೇಕ ಭಿಕ್ಷಾ ಪ್ರಭೋಕ್ತಾ ಎಲ್ಲ ಭಿಕ್ಷೆಯನ್ನು ಸ್ವೀಕರಿಸಿದ್ದಾರೆ. ಅತುಲ್ಯಂ ಭಾಷ್ಯಂ ಚ ಕುರ್ವನ್ ಭಗವಂತನ ಆದೇಶ ಏನಂತ ಹೇಳಿದರೆ ಎಷ್ಟು ಬೇಗ ಟೈಮ್ ಇಲ್ಲ ಅಂತ ಹೇಳಿದ್ದಾರೆ. ಅವಿಲಂಬಾತ್ ಅಂತ ಹೇಳಿದ್ದಾರೆ. ಟೈಮ್ ಮಾಡಬಾರ್ದು, ಈಗ ಆದಷ್ಟು ಬೇಗನೆ ನೀವು ಭಾಷ್ಯವನ್ನು ಬರಿಬೇಕು. ತುಲ್ಯಂ ಅತುಲ್ಯಂ ಭಾಷ್ಯಂ ತುಲ್ಯ ಇಲ್ಲ,
ಅನುಪಮ, ಉಪಮೆ ಇಲ್ಲ, ತುಲ್ಯ ಇಲ್ಲ, ಅಂತಹ ಒಂದು ಭಾಷ್ಯ. ಮಧ್ವಾಚಾರ್ಯರ ಭಾಷ್ಯದ ನಂತರ ಇನ್ಯಾವ ಭಾಷ್ಯವೂ ಬರಲಿಲ್ಲ, ಅದೇ ಲಾಸ್ಟ್ ಭಾಷ್ಯ. ಸೊ 21 ಭಾಷ್ಯಗಳನ್ನು ಖಂಡಿಸಿ ಭಾಷ್ಯವನ್ನು ಬರೆದರು. ಉಳಿದ ಎಲ್ಲ ಭಾಷೆಗಳಲ್ಲಿರುವಂಥ ದೋಷಗಳು ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ, ಯಾರಿಗೆ? ಮಧ್ವರಿಗೆ. ಸೊ ಆ ಎಲ್ಲ ದೋಷಗಳನ್ನು ಪರಿಹರಿಸಿ ಒಂದು ಭಾಷ್ಯವನ್ನು ಬರೆದರು. ಆ ಭಾಷ್ಯವೇ ಲಾಸ್ಟ್ ಭಾಷ್ಯ. ಅತುಲ್ಯಂ ಭಾಷ್ಯಂಚ ಕುರ್ವನ್ ಸ್ವಸಮ ಗುಣಗಣಂ. ಸ್ವಸಮ, ಅವರ ಹಾಗೆ, ಸ್ವಸಮ ಗುಣಗಣಂ, ಅವರು ಹೇಗೆ ಇದ್ದಾರೆ, ಅವರಲ್ಲಿ ಯಾವುದಾದ್ರೂ ದೋಷ ಇದೆಯಾ ಮಧ್ವರಲ್ಲಿ? ಇಲ್ಲ. ಸೊ ಏನು ಅವರ ಏನು ಉದ್ದೇಶ ಏನು? ಅವರ ಅವತಾರದ್ದು ಭಗವಂತನ ಏನು, ಆ ಭಗವಂತನ ಗುಣಗಳನ್ನು, ಮಹಿಮೆಗಳನ್ನು, ಅವತಾರಗಳನ್ನು, ಭಗವಂತನ ಬಗ್ಗೆ ಸ್ಪಷ್ಟ ಅಭಿಪ್ರಾಯವನ್ನು ಕೊಡುವಂಥದ್ದು. ಅಂದರೆ ಅದರಿಂದ ಏನಂತ ಹೇಳಿದರೆ ಆ ಉಪದೇಶ ಪಡ್ಕೊಂಡವರು ಮೋಕ್ಷವನ್ನೇ ಪಡೆಯಬೇಕು. ಸೊ ಅಂತೇಳಿದರೆ ಯಾರೆಲ್ಲ ಮೋಕ್ಷಯೋಗ್ಯ ಜನರಿದ್ದಾರೋ ಅವರನ್ನು ಮೋಕ್ಷವನ್ನು ಪಡೆಯುವ ರೀತಿ ಮಾಡುವಂಥದ್ದು. ಅಂಥೇಳಿದರೆ ದೋಷಪೂರಿತ ಭಾಷ್ಯಗಳನ್ನು ಅದನ್ನು ಇನ್ನು ಓದುವುದು ಬೇಡ, ಇನ್ನು ಒಳ್ಳೆಯ ಭಾಷ್ಯವನ್ನೇ ಓದಿಬಿಟ್ಟು ಮೋಕ್ಷಕ್ಕೆ ಹೋಗಿ, ಇದಕ್ಕೆ ಇರುವಂಥದ್ದವರು. ಸೊ ಸ್ವಸಮ ಗುಣಗಣಂ, ಅವರು ಹೇಗೆ ಇದ್ದಾರೋ ಅವರನ್ನು ನೋಡಿದ್ರೇ ಅಷ್ಟು ನೋಡ್ತಾನೇ ಇರಬೇಕಂತ ಅನ್ನಿಸ್ತದೆ. ಅಂತೆ ಅವರು ಬರೆದ ಭಾಷ್ಯ ಕೂಡ ಅದೇ ಥರ. ಅವರ ಭಾಷ್ಯವನ್ನು ಓದಿದರೆ ಇನ್ನೂ ಓದ್ತಾನೇ ಇರೋಣ ಅಂತ ಆಗ್ತದೆ. ಮಧ್ವಶಾಸ್ತ್ರವೇ ಹಾಗೆ. ಒಂದು ಸಲ ನೀವು ಮಧ್ವಶಾಸ್ತ್ರ ಓದಲಿಕ್ಕೆ ಶುರು ಮಾಡಿದರೆ ಆಮೇಲೆ ಮಧ್ವಶಾಸ್ತ್ರ ಓದ್ತಾ ಇರುವ ಅನ್ನುವಂಥ, ಅದನ್ನು ಬಿಡುವುದೇ ಬೇಡ ಅನ್ನುವಂತಹ ಒಂದು ಇದು ಬರ್ತದೆ. ಆ ಥರ ಅವರು ಹೇಗಿದ್ದಾರೋ ಅದೇ ರೀತಿಯಲ್ಲಿ, ಹೇಗೆ ಅವರಲ್ಲಿ ಯಾವುದೇ ದೋಷ ಇಲ್ಲವೋ ಆ ಭಾಷ್ಯದಲ್ಲಿ ಕೂಡ ದೋಷ ಇಲ್ಲ. ಸೊ ಅವರು ಹೇಗಿದ್ದಾರೋ ಅದೇ ರೀತಿಯಲ್ಲಿ ಭಾಷ್ಯವನ್ನು ಬರೆದಿದ್ದಾರೆ. ಸ್ವಸಮ ಗುಣ ಗಣಂ, ಅವರಲ್ಲಿರುವ ಗುಣಗಳ ಹಾಗೆ ಆ ಭಾಷ್ಯದಲ್ಲಿ ಅವರು ಯಾವ ರೀತಿ ಇದ್ದಾರೋ ಅದೇ ರೀತಿ ಭಾಷ್ಯ. ಅವರಲ್ಲಿ ಯಾವ ರೀತಿ ದೋಷ ಇಲ್ಲವೋ ಆ ಭಾಷ್ಯದಲ್ಲಿ ಕೂಡ ಯಾವುದೇ ದೋಷ ಇಲ್ಲ. ಆ ರೀತಿ ಸ್ವಸಮ ಗುಣಗಣಂ ಸಂಪ್ರಯಾತಃ ಪುನರ್ಯಾನ್. ಆ ಭಾಷ್ಯವನ್ನು ಬರೆದಾಯಿತು. ಭಾಷ್ಯವನ್ನು ಬರೆದು ಸಂಪ್ರಯಾತಃ ಪುನಃ ಹೊರಟರು. ಪುನರ್ಯಾನ್, ಪ್ರಯಾತಃ ಪುನರ್ಯಾನ್, ಪುನಃ ಅಲ್ಲಿಂದ ಹೊರಟಿದ್ದಾರೆ. ಸಂಪ್ರಯಾತಃ ಪುನರ್ಯಾನ್. ಅಲ್ಲಿಂದ ಬಂದದ್ದು ಎಲ್ಲಿಗೆ ಅವರು? ಗೋದಾವರಿ ತೀರಕ್ಕೆ. ಷಟ್ ಶಾಸ್ತ್ರ ಅಶೇಷ ಶಾಖಾ. ಅಲ್ಲಿ ಷಟ್ ಶಾಸ್ತ್ರ ಅಂದರೆ ಯಾವುದೆಲ್ಲ? ಭಾಟ್ಟ, ಪ್ರಭಾಕರ, ವೈಶೇಷಿಕ, ನೈಯಾಯಿಕ, ಬೌದ್ಧ, ಚಾರ್ವಾಕ. ಈ ಎಲ್ಲ ಶಾಸ್ತ್ರಗಳು ಅಂತೇಳಿದರೆ ಇದರಲ್ಲಿ ಎಲ್ಲ ಪ್ರಸಿದ್ಧವಾದ ಶಾಸ್ತ್ರಗಳು ಇವು. ಷಟ್ಶಾಸ್ತ್ರ ಅಶೇಷ ಶಾಖಾಸು. ಈ ಶಾಸ್ತ್ರಗಳಲ್ಲಿ ಮತ್ತೆ ಎಷ್ಟೋ ಶಾಖೆಗಳು. ಸೊ ಇವರನ್ನೆಲ್ಲ ಶಾಖಾಸು, ಅಶೇಷ ಶಾಖಾಸು, ಒಂದನ್ನು ಬಿಡದೆ ಅಶೇಷ ಶಾಖಾಸು ಅಖಿಲ ವಿಜಯವಾನ್, ಎಲ್ಲದರಲ್ಲಿಯೂ ಸಹ. ಅಂತೇಳಿದರೆ ಎಲ್ಲಿ ಸಿಕ್ಕಿದ್ದಾರೆ ಅಂತೇಳಿದರೆ ಪುನಃ ವಿದ್ವತ್ ಸಭೆ ಆಗಿದೆ. ಆ ವಿದ್ವತ್ ಸಭೆಯಲ್ಲಿ ಎಲ್ಲ ಬಂದಿದ್ದಾರೆ, ಎಲ್ಲ ಶಾಖೆಗಳ ಪಂಡಿತರುಗಳು ಬಂದಿದ್ದಾರೆ. ಆ ಎಲ್ಲ ಪಂಡಿತರುಗಳಿಗೆ ಅವರವರ ಶಾಖೆಯಲ್ಲಿದ್ದ ಆ ಸಿದ್ಧಾಂತವನ್ನು ಮಧ್ವರು ಹೇಳಿಬಿಟ್ಟು, ಈ ಸಿದ್ಧಾಂತದಲ್ಲಿ ಎಲ್ಲ ದೋಷಗಳು ಇವೆ, ಈ ದೋಷಗಳನ್ನೇ ನೀವು ಓದ್ತಾ ಇದ್ದೀರಿ, ಅದನ್ನೇ ಅನುಸರಿಸ್ತಾ ಇದ್ದೀರಿ ಅಂತ ತಿಳ್ಕೊಂಡು ಅವರಿಗೆ ಪ್ರಶ್ನಿಸಿದ್ದಾರೆ. ಆಮೇಲೆ ಹೇಳಿದ್ದಾರೆ, ತಮ್ಮ ಭಾಷ್ಯದ ಪ್ರವಚನ ಮಾಡಿಬಿಟ್ಟು ಯಾರಿಗಾದರೂ ಏನಾದರೂ ದೋಷ, ಏನಾದರೂ ಸಂದೇಹ ಬಂದಿದೆಯಾ ಅಂತ ಹೇಳಿದರೆ ಯಾರಿಗೂ ಸಂದೇಹ ಇಲ್ಲ. ಸೊ ಅಖಿಲ ವಿಜಯವಾನ್, ಎಲ್ಲರನ್ನೂ ಗೆದ್ದರು. ಅಲ್ಲಿ ಬಂದಿದ್ದಾರೆ ಶೋಭನ ಭಟ್ರು ಅಂತ ಹೇಳಿದರೆ ಅಷ್ಟರ ತನಕ ಎಲ್ಲ ಇದರಲ್ಲಿ ಸಹ ಶೋಭನ ಭಟ್ರೇ ಅವ್ರದ್ದನ್ನೇ ಕೇಳುವಂಥದ್ದು. ಅಂಥ ಎಲ್ಲ ಪಂಡಿತರುಗಳಿಗೂ ಶೋಭನ ಭಟ್ರು ಅಂತೇಳಿದರೆ ಅತೀ ದೊಡ್ಡ ವಿದ್ವಾಂಸರು ಅನ್ನುವಂಥದ್ದು. ಇಲ್ಲದಿದ್ದರೂ ಅವ್ರದ್ದು ಅತಿ ದೊಡ್ಡ ವಿದ್ವಾಂಸರೇ, ಅದರ ಸಂಶಯವೇ ಇಲ್ಲ. ಅಂತಹ ಎಲ್ಲ ವಿದ್ವಾಂಸರುಗಳ ಗೌರವಕ್ಕೆ ಪಾತ್ರರಾದ ಶೋಭನ ಭಟ್ರಿಗೆ ಈ ಪ್ರವಚನವನ್ನು ಕೇಳಿ ಅನ್ನಿಸಿತು, ಇದು ಅದ್ಭುತವಾದ ಪ್ರವಚನ ಅಂತೇಳಿದರೆ ಇಷ್ಟರ ತನಕ ಏನು ಕೇಳಿದ್ದೋನೋ ಇವತ್ತು ಕೇಳುವುದಕ್ಕೂ ಬಹಳ ಏನಿದೆ ಡಿಫರೆನ್ಸ್ ಇದೆ. ಇಂತಹ ಒಂದು ಪ್ರವಚನ, ಇಂತಹ ಒಂದು ಭಗವಂತನ ಬಗ್ಗೆ ಸ್ಪಷ್ಟವಾದ ಒಂದು ಕಲ್ಪನೆ ಇಷ್ಟು ತನಕ ಸಿಕ್ಕಿರಲೇ ಇಲ್ಲ ನನಗೆ ಅಂತೇಳ್ಕೊಂಡು ಶೋಭನ ಭಟ್ರು ಆ ತುಂಬಿದ ಸಭೆಯಲ್ಲಿ ಬಂದು ಮಧ್ವರಿಗೆ ಉದ್ದಂಡ ನಮಸ್ಕಾರ ಮಾಡಿದರು. ಶೋಭನಂ ಸೂರಿವರಿಯಂ ಅಂತೇಳಿದರೆ ಅತ್ಯಂತ ದೊಡ್ಡ ಅಖಂಡ ವಿದ್ವಾಂಸರು ಅಂತೇಳಿದರೆ ಮಧ್ವಾಚಾರ್ಯರ ಶಿಷ್ಯರಲ್ಲಿ
ಅಖಂಡ ವಿದ್ವಾಂಸರಂದರೆ ಎರಡೇ ಜನ. ಒಂದು ಶೋಭನ ಭಟ್ರು ಅಂತ ಹೇಳಿದರೆ ಎಂಥ ತೀರ್ಥರವರು, ಶೋಭನ ಭಟ್ರು, ಪದ್ಮತೀರ್ಥರು. ಆಮೇಲೆ ಇನ್ನೊಂದು ವಿಷ್ಣು ತೀರ್ಥರು. ಆಮೇಲಿಂದ ವಿಷ್ಣು ತೀರ್ಥರು ಅಂತ ಹೇಳಿದರೆ ಅವ್ರದ್ದೇ ತಮ್ಮ. ಇನ್ನು ಈ ಪದ್ಮತೀರ್ಥರು ವಿಷ್ಣು ತೀರ್ಥರು ಅಲ್ಲದೆ ಈ ಇನ್ನೊಂದು ಗೃಹಸ್ಥ ಶಿಷ್ಯ ಯಾರು ಇವರ ಥರನೇ, ಶೋಭನ ಭಟ್ರ ಥರನೇ, ಯಾರೆಂದರೆ ತ್ರಿವಿಕ್ರಮ ಪಂಡಿತರು. ತ್ರಿವಿಕ್ರಮ ಪಂಡಿತರು ಮತ್ತು ಈ ಯಾರು ಪದ್ಮನಾಭ ತೀರ್ಥರಲ್ವಾ, ಪದ್ಮನಾಭ ತೀರ್ಥರು. ಸೊ ಪದ್ಮತೀರ್ಥರು ಅಂತ ಹೇಳಿದ್ರೆ ಇನ್ನೊಬ್ರು ಇದ್ದಾರೆ. ಅವರು ಅಂತ ಹೇಳಿದ್ರೆ ನಿಮ್ಮ ಇದರಲ್ಲಿ ಅದ್ವೈತದಲ್ಲಿ ಬಂದು ಅವರಿಗೆ ತೊಂದರೆ ಕೊಟ್ಟವರು ಪದ್ಮತೀರ್ಥರು. ಸೊ ಇದು ಪದ್ಮನಾಭ ತೀರ್ಥರು. ಸೊ ಪದ್ಮನಾಭ ತೀರ್ಥರು ಮತ್ತು ತ್ರಿವಿಕ್ರಮ ಪಂಡಿತಾಚಾರ್ಯರು ಇವರಿಬ್ಬರು ಅಖಂಡ ವಿದ್ವಾಂಸರು. ಆಮೇಲೆ ವಿಷ್ಣು ತೀರ್ಥರು ಬಂದರು. ವಿಷ್ಣು ತೀರ್ಥರು ಒಂದು ಕಡೆಯಲ್ಲಿ ವಿದ್ವಾಂಸರು, ಇನ್ನೊಂದು ಕಡೆಯಲ್ಲಿ ಊಟ ಬಿಟ್ಟುಬಿಟ್ರು. ಅವರು ಊಟ ತಿಂಡಿ ಬಿಟ್ಟು ಭಗವಂತನ ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದರು. ಸೊ ಅವರು ಇನ್ನೊಂದು ಥರದ ಇದೇನು ಅವ್ರದ್ದೊಂದು ಲೆವೆಲೇ ಬೇರೆ. ಸೊ ಹೀಗೆ ಇವರೆಲ್ಲ ದೊಡ್ಡ ದೊಡ್ಡ ಶಿಷ್ಯರುಗಳು, ಪದ್ಮನಾಭ ತೀರ್ಥರು, ತ್ರಿವಿಕ್ರಮ ಪಂಡಿತಾಚಾರ್ಯರು, ವಿಷ್ಣು ತೀರ್ಥರು. ಇವರು 3 ಜನ ಅಖಂಡ ಪ್ರತಿಭೆ ಇರುವಂಥ ಶಿಷ್ಯರುಗಳು. ಈ ಶೋಭನಂ ಸೂರಿವರ್ಯಂ, ಅವರ ತ್ರಿವಿಕ್ರಮ ಪಂಡಿತಾಚಾರ್ಯರು ಹಾಗೆ ಹೇಳ್ತಾರೆ, ಸೂರಿವರ್ಯಂ ಶಿಷ್ಯಂ ಲಬ್ಧ್ವಾ. ಇಲ್ಲಿ ಶೋಭನ ಪಂಡಿತರು ಅನ್ನುವಂತಹ ಶಿಷ್ಯರು ಸಿಕ್ಕಿದರು. ಶಿಷ್ಯಂ ಲಬ್ಧ್ವಾ ಅತಿಜೈತ್ರಂ, ಹೋದಲ್ಲೆಲ್ಲ ಎಲ್ಲರನ್ನು ಗೆದ್ದರು. ಅತಿಜೈತ್ರಂ ಪುನರಪಿ ವಿವಿಧಾನ್ ಪ್ರಾಪ್ತಃ ಅಂತೇಳಿದರೆ ಎಲ್ಲರನ್ನು ಗೆದ್ದರು. ಎಷ್ಟೋ ಜನ ಮಧ್ವರಿಗೆ ಉದ್ದಂಡ ನಮಸ್ಕಾರ ಮಾಡಿಬಿಟ್ಟು ಇವತ್ತಿಂದ ನಾನು ನಿಮ್ಮ ಅನುಯಾಯಿ ಅಂತ ಅಲ್ಲೇ ಸ್ಪಾಟಲ್ಲಿ ಅಂತೇಳಿದರೆ ಮಧ್ವರ ಪ್ರವಚನ ಕೇಳಿ, ಮಧ್ವರ ಸಿದ್ಧಾಂತವನ್ನು ಕೇಳಿ, ಆ ಭಗವಂತನ ಬಗ್ಗೆ ಸ್ಪಷ್ಟವಾದ ಅಭಿಪ್ರಾಯ ಎಲ್ಲಿ ಬಂತೋ, ಯಾವ ರೀತಿ ಉಪಾಸನೆ ಮಾಡಬೇಕು, ಭಗವಂತ ಹೇಗೆ, ಭಗವಂತ ಅಂದರೆ ಒಬ್ಬನೇ ಭಗವಂತ ಅಂದರೆ ಎಷ್ಟು ಎಲ್ಲ ರೂಪಗಳಿದೆ, ಆ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಏನು ಭೇದ ಮಾಡಬಾರ್ದು ಅನ್ನುವಂಥದ್ದು. ಆಮೇಲಿಂದ ಎಲ್ಲ ಬ್ರಹ್ಮ ರುದ್ರಾದಿಗಳೆಲ್ಲ ಭಗವಂತನ ಸೇವಕರು, ಆ ಎಲ್ಲ ತಾರತಮ್ಯ ಅನ್ನುವಂಥದ್ದು, ಈ ಎಲ್ಲ ಕಲ್ಪನೆ ಏನಿದೆ, ಆಮೇಲೆ ಈ ಪಂಚಭೇದಗಳ ಕಲ್ಪನೆ ಎಲ್ಲ ಯುನೀಕ್ ಮಧ್ವ ಸಿದ್ಧಾಂತ ಅನ್ನುವಂಥದ್ದು. ಮಧ್ವ ಸಿದ್ಧಾಂತ ಥರ ಇನ್ನೊಂದು ಸಿದ್ಧಾಂತವೇ ಇಲ್ಲ. ಸೊ ಈ ರೀತಿ ಜನರಿಗೆ ಯಾವಾಗ ಗೊತ್ತಾಯಿತೋ ಪಂಡಿತರುಗಳಿಗೆ, ಅಲ್ಲೇ ಆ ವಿದ್ವತ್ ಸಭೆಗಳಲ್ಲೇ ಮಧ್ವಾಚಾರ್ಯರ ಏನು ಅನುಯಾಯಿಗಳಾದರು. ಪುನರಪಿ ವಿವಿಧಾನ್ ಪ್ರಾಪ್ತಃ, ಎಷ್ಟೋ ಶಿಷ್ಯರನ್ನು ಪಡೆದರು. ವಿವಿಧಾನ್ ಪ್ರಾಪ್ತಃ, ಅಲ್ಲಿಂದ ಪ್ರಾಪ್ತ ರೂಪ್ಯೋ, ಅಲ್ಲಿಂದ ಪುನಃ ತಿರುಗಿ ಉಡುಪಿಗೆ ಬಂದರು. ಅಂತಹ ಮಧ್ವರು ಮತ್ತು ಮಧ್ವರು ಯಾರನ್ನು ಭಕ್ತಿ ಮಾಡ್ತಾರೆ, ಆ ಭಗವಂತ. ಸೊ ಈ ಶ್ರೀ ಹರಿವಾಯುಗಳು ಗತಿರ್ಮೆ, ನಮಗೆ ಶರಣು, ನಮಗೆ ಆಸರೆ ನೀಡಲಿ, ಅವರಿಗೆ ನಾವು ನಿರಂತರ ಶರಣಾಗೋಣ ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾ ಇದ್ದಾರೆ. ಈ 17ನೇ ಈ ಶ್ಲೋಕ 9ನೇ ಸರ್ಗದ ಕೆಲವೊಂದು ಶ್ಲೋಕಗಳನ್ನು. ಸೊ ಲಬ್ಧ್ವಾ ಅನುಜ್ಞಾಂ ಅನ್ನುವಂಥದ್ದು 9ನೇ ಸರ್ಗದ 3ನೇ ಶ್ಲೋಕ. ಮಂದಹಾಸ ಮೃದು ಸುಂದರಾನನಂ ವಂದನೀಯಂ ಅಭಿವಂದ್ಯ ಸತ್ಪತಿಂ ಪ್ರಾಜ್ಞಮೌಲಿಮಣಿ ಅಭ್ಯನುಜ್ಞಯ ಮಣಿ ಅಭ್ಯನುಜ್ಞಯ ತಸ್ಯ ತಾವತ್ ಅಗಮತ್ ಮಹಾಮತಿ. ಮಂದಹಾಸ ಅಂದರೆ ಮಧ್ವರು ಯಾವಾಗಲೂ ನಗ್ನಗ್ತಾ ಇರುವುದು. ಮೃದು ಸುಂದರಾನನಂ, ಆ ಮುಖ ನೋಡಿದರೆ ನೋಡ್ತಾನೆ ಇರಬೇಕಂತ ಅನಿಸ್ತದೆ. ವಂದನೀಯಂ ಅಂತೇಳಿದರೆ ಅವರಲ್ಲಿರುವಂಥ ಎಲ್ಲ ಗುಣಗಳು, ಒಂದು ದೋಷ ಇಲ್ಲ, ಒಂದು ವೈಷಮ್ಯ ಇಲ್ಲ, ಯಾವುದೂ ಬೇಡ ಅವರಿಗೆ. ಖಾಲಿ ಭಗವಂತನ ಬಗ್ಗೆ ಅವ್ರದ್ದು ಏನು ಪ್ರವಚನಗಳನ್ನು ಮಾಡುವಂಥದ್ದು, ಪಾಠ ಪ್ರವಚನ ತನ್ನ ಕೆಲಸ, ಬೇರೆ ಏನೂ ಇಲ್ಲ ಅಂತೇಳಿದ್ರೆ 1 ನಿಮಿಷ ಪುರುಸುತ್ತಿಲ್ಲ. ಬೆಳಗ್ಗೆ ಅವರು ಆ ಇದರಲ್ಲಿ ಏನು 3:30-4 ಗಂಟೆಗೆ ಎದ್ದರೆ ಅಲ್ಲಿಂದ ಸಂಜೆ ರಾತ್ರಿ 12 ಗಂಟೆ 12:30 ಗಂಟೆ ಈ ರೀತಿ ವಂದನೀಯಂ ಅಂದರೆ ವಂದನೀಯ ಕೆಲಸವೇ ಮಾಡುವಂಥದ್ದು. ಎಲ್ಲರಿಗೂ ಅಂದರೆ ಗೌರವಾರ್ಹವಾದ ಈ ಮಧ್ವಾಚಾರ್ಯರು ಅಭಿವಂದ್ಯ ಸತ್ಪತಿಂ ಅಂದರೆ ನಾವೆಲ್ಲ ಮಧ್ವರಿಗೆ ನಮಸ್ಕಾರ ಮಾಡ್ತಾ ಇದ್ದರೆ ಅವರ ಶಿಷ್ಯರು ಮಧ್ವರಿಗೆ ನಮಸ್ಕಾರ, ಮಧ್ವರು ಯಾವಾಗಲೂ ಅಭಿವಂದ್ಯ ಸತ್ಪತಿಂ ಭಗವಂತನಿಗೆ ಸದಾ ನಮಸ್ಕಾರ ಮಾಡ್ತಾ ಇರುವಂಥವರು ವೇದವ್ಯಾಸರಿಗೆ. ಪ್ರಾಜ್ಞಮೌಲಿ ಮಣಿ ಎಲ್ಲ ಪಂಡಿತರುಗಳಿಗೆ ಏನು
ಅವರು ಯಾವುದು ಮೌಲಿಮಣಿ ಅಂತ ಹೇಳಿದರೆ ತಲೆಯಲ್ಲಿ ಒಂದು ಅದು ತಲೆಯಲ್ಲಿ ಇಟ್ಕೊಳ್ಳುವ ಅಷ್ಟು ದೊಡ್ಡ ಒಂದು ಪಂಡಿತರು ಯಾರು ಮಧ್ವಾಚಾರ್ಯರು. ಪ್ರಾಜ್ಞಮೌಲಿಮಣಿ ಪ್ರಾಜ್ಞಮೌಲಿ ಶಿರೋಮಣಿ ಅಂತ ಹೇಳೋದಿಲ್ಲ ನಾವು. ಶಿರೋಮಣಿ ಅಂತ ಹೇಳಿದ್ರೆ ಏನು, ಶಿರದಲ್ಲಿ ಮಣಿ ಅಂತ ಶಿರೋಮಣಿ. ಅವರು ಭಯಂಕರ ಜ್ಞಾನ ಶಿರೋಮಣಿ, ಅವರು ವಿದ್ವಾಂಸ ಶಿರೋಮಣಿ ಅಂತ. ಅಂದರೆ ವಿದ್ವಾಂಸರಿಗೆ ಅವರ ಎಲ್ಲ ಶಿರಗಳಿಗೆ ಇವರೊಂದು ಮಣಿ, ಆ ಥರ. ಸೊ ಶಿರೋಮಣಿಯಾದ ಪ್ರಾಜ್ಞಮೌಲಿಮಣಿ ಅಭ್ಯನುಜ್ಞೆಯ ಭಗವಂತನ ಆಜ್ಞೆಯನ್ನು ಪಡೆದುಕೊಂಡು ತಸ್ಯ ತಾವತ್ ಅಗಮತ್ ಮಹಾಮತಿ ತಾವತ್ ಅಗಮತ್, ಅಲ್ಲಿಂದ ಏನು ಮಾಡಿದ್ದಾರೆ, ತಾವತ್ ಅಗಮತ್ ಹೊರಟರು. ಎಲ್ಲಿಂದ? ಉತ್ತರ ಬದರಿಯಿಂದ ಹೊರಟರು. ಅಲ್ಲಿ ಅವರಿಗೆ ಹೊರಟರೂ ಕೂಡ ಏನಂದರೆ ವಿಯೋಗ ಉಂಟಾಗಲಿಲ್ಲ. ಯಾಕಂದರೆ ಅವರ ಹೃದಯದಲ್ಲಿ ಸದಾ ವೇದವ್ಯಾಸರನ್ನು ಸದಾ ಏನು ಮಾಡಿದ್ದಾರೆ, ಪೂಜೆ ಮಾಡ್ತಾನೇ ಇದ್ದಾರೆ, ಸದಾ ಭಕ್ತಿ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು ಈ ವೇದವ್ಯಾಸರನ್ನು ಬಿಟ್ಟು ಬಂದೆ ಅನ್ನುವಂತಹ, ಅಥವಾ ನಾರಾಯಣ ಮುನಿಗಳನ್ನು ಬಿಟ್ಟು ಬಂದೆ, ಯಾಕಂದರೆ ಭಗವಂತ ಹೃದಯದಲ್ಲೇ ಇದ್ದಾನೆ. ಆದ್ದರಿಂದ ವಿಯೋಗ ಆಗಲಿಲ್ಲ ಅಂಥದ್ದು 4ನೇ ಶ್ಲೋಕ. ಆಮೇಲೆ ಅವರು ಬರುವಂಥದ್ದು ವೀರದೃಷ್ಟಿಕೃತ ಸಿಂಹ ವಿಭ್ರಮ ಶಾಂತ ದೃಷ್ಟಿಕೃತ ಶಾಂತ ಸಮ್ಮದ ತತ್ರ ತತ್ರ ಪತಿಪತ್ಯ ವಿಭ್ರಮ ಪರ್ವತಾತ್ ಅವತತಾರ ಸರ್ವದೀಹಿ. ಆ ಉತ್ತರ ಬದರಿಯಿಂದ ಚಿಕ್ಕ ಬದರಿಗೆ ಬರುವಂಥ ಆ ದಟ್ಟವಾದ ಅರಣ್ಯ ಪ್ರದೇಶ, ಅದರಲ್ಲಿ ಹಾವುಗಳು, ಮುಳ್ಳುಗಳು, ದಟ್ಟವಾದ ಕಾಡು ಅಂತೇಳಿದರೆ ಸೂರ್ಯ ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಆ ಕ್ರೂರ ಮೃಗಗಳು. ಆದರೆ ಇವರನ್ನು ನೋಡಿದರೆ ಅವು ಹೆದರಿ ಓಡಬೇಕು. ಯಾಕೆ? ವೀರ ದೃಷ್ಟಿಕೃತ ಸಿಂಹ ವಿಭ್ರಮ. ಇವರು ಕಣ್ಣು ಹೀಗೆ ಬಿಟ್ಟರೆ ಯಾವುದು ಹುಲಿಯ ಸಿಂಹ ಅದು ಸಹ ಓಡ್ತದೆ. ಸೊ ಆ ರೀತಿ ವೀರ ದೃಷ್ಟಿಕೃತ ಸಿಂಹ ವಿಭ್ರಮ ಶಾಂತ ದೃಷ್ಟಿಕೃತ ಶಾಂತ ಸಮ್ಮದ ಅಂತೇಳಿದ್ರೆ ಒಳ್ಳೆಯವರು ಯಾರಾದರೂ ಋಷಿ ಮುನಿಗಳು ಯಾರಾದರೂ ದಾರಿಯಲ್ಲಿ ಸಿಕ್ಕಿದರೆ ಶಾಂತವಾದ ದೃಷ್ಟಿ. ತತ್ರ ತತ್ರ ಪತಿಪತ್ಯ ವಿಭ್ರಮ ಪರ್ವತಾತ್ ಅವತತಾರ, ಇಳಿದರು. ಪರ್ವತಾತ್ ಅವತತಾರ. ಅಲ್ಲಿಂದ 6ನೇ ಶ್ಲೋಕ. ವಾನರೇಂದ್ರ ಇವತೀರ್ಣ ವಾರಿಧಿ ವಾಸುದೇವ ಇವ ರತ್ನ ರಾಜವಾನ್ ಭೀಮಸೇನ ಇವ ಸೂನವರ್ಯಹೃತ್ ನಿರ್ವೃತಿಂ ಸ್ವಜನಂ ಆನಿನಾಯ ಸಹ. ವಾನರೇಂದ್ರ ವಾಸುದೇವ ಇವ ರತ್ನ ರಾಜವಾನ್ ಭೀಮಸೇನ ಇವ ಸೂನವರ್ಯಹೃತ್ ನಿರ್ವೃತಿಂ ಸ್ವಜನಂ ಆನಿನಾಯ ಅಂತೇಳಿದರೆ ಮಧ್ವರು ಬರುವಾಗ ಆ ಉತ್ತರ ಬದಿಯಿಂದ ಚಿಕ್ಕ ಬದರಿಗೆ ಬರುವಾಗ ಒಂದು ಸಲ ಹನುಮಾನ್ ಹಾಗೆ ಕಾಣಿಸ್ತಾರೆ. ವಾನರೇಂದ್ರ ಯಾವ ರೀತಿ ದಾಟಿದ್ರೋ ತೀರ್ಣ ವಾರಿಧಿ, ಸಮುದ್ರ ದಾಟಿದ್ರು ಆ ಥರ ದಾಟಿಕೊಂಡು ಬರ್ತಾ ಇದ್ದಾರೆ. ವಾಸುದೇವ ಇವ ರತ್ನ ರಾಜವಾನ್, ವಾಸುದೇವ ಸಮಂತಕ ಮಣಿಯನ್ನು ಹಿಡ್ಕೊಂಡು ಬರುವ ರೀತಿಯಲ್ಲಿ ಕೃಷ್ಣನ ಹಾಗೆ ಬರ್ತಾ ಇದ್ದಾರೆ. ಭೀಮಸೇನ ಇವ ಸೂನವರ್ಯವತ್, ಭೀಮಸೇನ ಎಂಥ ಪುಷ್ಪ ತಗೊಂಬಂದಿದ್ದು? ಸುಗಂಧಿಕಾ ಪುಷ್ಪ. ಆ ಪುಷ್ಪವನ್ನು ತರುವಾಗ ಭೀಮಸೇನ ಯಾವ ರೀತಿಯಲ್ಲಿ ಯಾವ ಒಂದು ಇದರಲ್ಲಿ ಇದ್ದರೋ ಆ ರೀತಿಯಲ್ಲಿ ಭೀಮಸೇನಂತೆ, ಅಂದರೆ ಅತೀ ಬಲವಂತ ಭೀಮಸೇನ. ಸೊ ಆ ರೀತಿ ನಿರ್ವೃತ್ತಿಂ ಸ್ವಜನಂ ಆನಿನಾಯ ಸಹ, ತಮ್ಮ ಶಿಷ್ಯ ವರ್ಗಕ್ಕೆ ಬಂದು ಸೇರಿಕೊಂಡರು. ಎಲ್ಲಿ? ಚಿಕ್ಕ ಬದರಿಗೆ ಬಂದರು, ತಮ್ಮ ಅನಂತ ಮಠಕ್ಕೆ ಬಂದು ಸ್ವಜನಂ ತನ್ನ ಶಿಷ್ಯರು, ಸ್ವಜನಂ ಆನಿನಾಯ ಅವರನ್ನು ನೋಡಿಯೇ ಶಿಷ್ಯರು ಯಾವ ರೀತಿ ಅಂತೇಳಿದರೆ ಆ ರೀತಿ ಒಂದು ಸಂತೋಷ ಆಗಿಬಿಡ್ತು, ಗುರುಗಳು ಬಂದರು ಅಂತ. ಆಮೇಲಿಂದ ಅಗ್ನಿಶರ್ಮ ಮುಖ ಪಂಚಶೈರ್ದ್ವಿಜೈ ಅನ್ನಂ ಆಹೃತಂ ಅಲಂ ಪೃಥಕ್ ಸಮಂ ಕೃಷ್ಣಂ ಆದದ್ ಅಯಂ ಇತ್ಯವಿಸ್ಮಯ ಕೃಷ್ಣಮತ್ತುಂ ಅಲಂ ಏಷೈಕ್ಷಯೇ. 6 ಜನ ತಂದಿದ್ದಾರೆ ಬ್ರಾಹ್ಮಣರು. ಅಗ್ನಿಶರ್ಮವೇ ಮೊದಲಾದ ಪಂಚಶೈರ್ದ್ವಿಜೈಹಿ ಅಂದರೆ 5-6 ಜನ ಬ್ರಾಹ್ಮಣರು ತಂದ. ಪ್ರತಿಯೊಬ್ಬರೂ ಎಲ್ಲರಿಗೂ ಬೇಕಾದಷ್ಟು ತಂದಿದ್ದಾರೆ. ಅನ್ನಂ ಆಹೃತಂ ಅಂತೇಳಿದರೆ ತರಲ್ಪಟ್ಟ, ಆಹೃತಂ ಅಲಂ ಪೃಥಕ್ ಸಮಂ, ಪೃಥಕ್ ಅಂದರೆ ಬೇರೆ ಬೇರೆಯೇ ತಂದಿದ್ದಾರೆ ಅಂತೇಳಿದರೆ ಎಲ್ರಿಗೂ ಬೇಕಾದಷ್ಟು. ಪ್ರತಿಯೊಬ್ಬರಿಗೆ ಇನ್ನೊಬ್ಬರು ತರ್ತಾರೆ ಅಂತ ಗೊತ್ತಿಲ್ಲ. ಸೊ ಕೃಷ್ಣಂ ಅದೆಲ್ಲ ಮುಗಿಸಿಬಿಟ್ರು. ಯಾರಿಗೂ ಯಾವ ಭಕ್ತರಿಗೂ ಬೇಜಾರು ಬೇಡ. ಕೃಷ್ಣಂ ಅದದ್ ತಿಂದರು. ಅಯಂ ಇತಿ ಅವಿಸ್ಮಯ. ಏನು ವಿಸ್ಮಯ ಏನು ಇಲ್ಲ ಇದರಲ್ಲಿ. ಯಾಕೆ? ಅವರ ಹೃದಯದಲ್ಲಿ ಅವರ ಜಠರದಲ್ಲಿ ಏನಿದೆ? ಆ ಜಠರಾಗ್ನಿ ಇದೆ.
ಯಾವುದದು ಆ ಜಠರಾಗ್ನಿ, ಎಲ್ಲಿ ಭೀಮಸೇನ ಹೃದಯದ ಜಠರದಲ್ಲಿ ಕೂಡ ಇದ್ದದ್ದು ಅದೇ ಜಠರಾಗ್ನಿ. ಸೊ ಆ ಜಠರಾಗ್ನಿ ಇದ್ದ ಕಾರಣ ಏನು ಆಶ್ಚರ್ಯವೇ ಇಲ್ಲ. ಕೃಷ್ಣಂ ಅತ್ತುಂ ಅಲಂ ಏಷ ಹಿಕ್ಷಯೇ. ಕೃಷ್ಣಂ ಅಂತೇಳಿದರೆ ಎಲ್ಲವನ್ನು ತಿಂದು ಏನು ಆ ಕ್ಷಯ ಅಂತೇಳಿದರೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಸಂಹಾರ ಮಾಡಲಿಕ್ಕೆ ಈ ಜಠರಾಗ್ನಿ ಸಾಕು. ಅಂಥ ಜಠರಾಗ್ನಿಯನ್ನು ಹೊಂದಿರುವಂತಹ ಮಧ್ವಾಚಾರ್ಯರು ನಮ್ಮನ್ನು ರಕ್ಷಿಸಲಿ. ನೆಕ್ಸ್ಟ್ 8ನೇದ್ದು, ವ್ಯಾಸದೇವ ಹೃದಯಾತಿ ವಲ್ಲಭಂ ವಾಸುದೇವಂ ಅಗಣಯ್ಯ ಸದ್ಗುಣಂ ಸಾಧಯ ಸಕಲ ದೋಷವರ್ಜಿತಂ ಜ್ಞಾನಭಕ್ತಿದಂ ಅನಂತ ಸೌಖ್ಯದಂ. ಮಧ್ವಾಚಾರ್ಯರು ವ್ಯಾಸದೇವ ಹೃದಯಾತಿ ವಲ್ಲಭಂ, ವ್ಯಾಸರಿಗೆ ಮಧ್ವರು ಅಂತೇಳಿದರೆ ಅವರ ಹೃದಯದಲ್ಲಿ ಇಟ್ಕೊಳ್ಳುವಂಥದ್ದು. ವ್ಯಾಸದೇವ ಹೃದಯ ಅತಿ ವಲ್ಲಭಂ ವಾಸುದೇವಂ ಅಗಣಯ್ಯ ಸದ್ಗುಣಂ. ವಾಸುದೇವಂ ಅಗಣಯ್ಯ ಅಂತೇಳಿದರೆ ಆ ದೇವರಲ್ಲಿ ಅಂತೇಳಿದರೆ ಅಗಣಿತ ಗುಣಗಳುಳ್ಳ ವಾಸುದೇವನನ್ನು ಅವರು ಏನು ಮಾಡಿದ್ದಾರೆ, ತನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಸಾಧಯತ್ ಸಕಲ ದೋಷ ವರ್ಜಿತಂ, ಆ ವಾಸುದೇವನಲ್ಲಿಯೂ ಕೂಡ ಯಾವುದೇ ದೋಷ ಇಲ್ಲ, ಮಧ್ವಾಚಾರ್ಯರಲ್ಲಿಯೂ ಕೂಡ ಯಾವುದೇ ದೋಷ ಇಲ್ಲ. ಜ್ಞಾನ ಭಕ್ತಿದಂ ಅನಂತ ಸೌಖ್ಯದಂ, ಅದೇ ಮಧ್ವರ ಹರಿವಾಯುಗಳ ಭಕ್ತಿ ಮಾಡಿದರೆ ಜ್ಞಾನ ಭಕ್ತಿದಂ, ಜ್ಞಾನ ಭಕ್ತಿ ವೈರಾಗ್ಯ ಅನ್ನುವಂಥದ್ದು ಎಂಥದ್ದು ಅಂದರೆ ನಿರಂತರ ಭಕ್ತಿಯಿಂದ ಸ್ವಲ್ಪವೇ ನಮ್ಮ ಪೊಸಿಷನ್ ಇಂಪ್ರೂವ್ ಆಗಿ ಅಂತೇಳಿದರೆ ಜ್ಞಾನ ಭಕ್ತಿ ವೈರಾಗ್ಯದ ಆ ಒಂದು ಎಷ್ಟು ಬೇಕೋ ನಮಗೆ ಆ ಮೋಕ್ಷ ಸಾಧನೆಗೆ ಅಷ್ಟನ್ನು ಕೊಡುವಂಥ ಹರಿವಾಯುಗಳು. ಅನಂತ ಸೌಖ್ಯದಂ ಅಂತೇಳಿದರೆ ಇಲ್ಲಿರುವಂಥ ಸುಖಗಳು ಇದೆಲ್ಲ ಕ್ಷಣಿಕ ಸುಖಗಳು. ಅನಂತ ಸೌಖ್ಯ, ಶಾಶ್ವತವಾದ ಸೌಖ್ಯವನ್ನು ಕೊಡುವ ಸಾಮರ್ಥ್ಯ ಇರುವ ಹರಿವಾಯುಗಳನ್ನು ಸದಾ ನಾವು ಸೇವೆ ಮಾಡೋಣ. ಉಕ್ತಮುಕ್ತಂ ಅಭಿಧೇಯಮುತ್ತಮಂ ವೇದವಾಕ್ಯಂ ಅನುವಾದಯನ್ ಮುಹುಃ ವ್ಯಂಜಯತ್ ಸ್ಮೃತಿವಚೋಭಿರಂಜಸ ತಸ್ಯ ಚಾರ್ಥಂ ಅತಿಯುಕ್ತ ಯುಕ್ತಿಮತ್. ಸೊ ಯಾವ ರೀತಿ ಭಾಷ್ಯವನ್ನು ಬರೆದರು ಅಂತೇಳಿದರೆ ಉಕ್ತಂ ಅಭಿಧೇಯಮುತ್ತಮಂ ಅಂತೇಳಿದರೆ ಅಷ್ಟೂ ಚೆನ್ನಾಗಿ ಬರೆದಿದ್ದಾರೆ, ಸ್ಪಷ್ಟವಾಗಿ. ವೇದವಾಕ್ಯಂ ಅನುವಾದಯನ್ ಮುಹುಃ, ಎಲ್ಲ ವೇದವಾಕ್ಯಗಳನ್ನು ಅಂತ ಇರುವಂಥದ್ದು ಯಾವುದರಲ್ಲಿ, ಬ್ರಹ್ಮಸೂತ್ರದಲ್ಲಿ. ಆ ಬ್ರಹ್ಮಸೂತ್ರದಲ್ಲಿ ವೇದಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾಗಿರುವಂತಹ ಈ ವಾಕ್ಯಗಳನ್ನು ಅಂದರೆ ಬ್ರಹ್ಮ ಸೂತ್ರಗಳು, ಈ ಸೂತ್ರಗಳನ್ನು ಅನುವಾದಯನ್ ಮುಹುಃ ಅಂತೇಳಿದರೆ ಅನುವಾದ ಮಾಡಿದರು. ಅಂದರೆ ಅಂದು ಒಟ್ಟು ಚಿಕ್ಕಬದರಿತ್ತು ಅಕ್ಕಳು ಪ್ರಯಾಣಮ್ನಾಗ ಬರೆಯನ ಅಥವಾ ಚಿಕ್ಕಬದ್ರಿಡೆ ಬರೆಯನ ಜಾಗಬಂಡ ಚಿಕ್ಕಬದ್ರಿಯಲ್ಲೇ ಅವರು ಬರೆದಿದ್ದಾರೆ ಅಂತ ಹೇಳಲಿಕ್ಕೆ ಒಂದೇ ಒಂದು ಸಣ್ಣ ಒಂದು ಏನು ಪ್ರಾಬ್ಲಮ್ ಅಂತ ಹೇಳಿದರೆ, ಅಗ್ನಿಶರ್ಮರು ಅವರೆಲ್ಲ ಒಂದೇ ದಿವಸ ಯಾಕೆ ತಂದರು ಅಂತ ಹೇಳಿದರೆ ಮಧ್ವಾಚಾರ್ಯರು ಹೊರಡ್ತಾರೆ ಅಂತ. ಸೊ ಮಧ್ವಾಚಾರ್ಯರು ಹೊರಡ್ತಾರೆ ಅಂತ ಅವರೆಲ್ಲ ತಂದರು ಅಂತ. ಸೊ ಅದೇ ದಿವಸ ಕೂತ್ಕೊಂಡು ಅಲ್ಲೇ ಬರೆದ್ರ, ಅಲ್ಲ ನಂತರ ಪ್ರಯಾಣದಲ್ಲಿ ಬರೆದ್ರ, ಈ ರೀತಿ ಅಂತೂ ಬರೆದಿದ್ದಾರೆ. ವೇದವಾಕ್ಯಂ ಅನುವಾದಯನ್ ಮುಹುಃ ವ್ಯಂಜಯತ್ ಅಂತ ಹೇಳಿದರೆ ಸ್ಪಷ್ಟವಾದ ಅರ್ಥವನ್ನು. ಸ್ಮೃತಿವಚೋಭಿರಂಜಸ, ಸ್ಮೃತಿ. ಸೊ ಸ್ಮೃತಿ ಅಂತೇಳಿದರೆ ವೇದ ಅಂದರೆ ಶ್ರುತಿ, ಇನ್ನು ಸ್ಮೃತಿ ಪುರಾಣಗಳು, ಸ್ಮೃತಿಗಳು, ಆಮೇಲೆ ಇನ್ನು ಮನುಸ್ಮೃತಿ ಮೊದಲಾದ ಸ್ಮೃತಿಗಳು ಇವೆ. ಸೊ ಹೀಗೆ ಸ್ಮೃತಿ ವಚೋಭಿರಂಜಸ, ಈ ಭಾಷ್ಯದಲ್ಲಿ ಸ್ಮೃತಿಯು ಬರ್ತದೆ, ಪುರಾಣಗಳು ಬರ್ತವೆ, ಉಪನಿಷದ್ ವಾಕ್ಯಗಳು ಬರ್ತವೆ. ಸೊ ಇವುಗಳೆಲ್ಲದಿಂದ ವೇದವಾಕ್ಯಗಳು ಬರ್ತವೆ. ವೇದವಾಕ್ಯಗಳಂದರೆ ಉಪನಿಷದ್ ವಾಕ್ಯಗಳು, ಆಮೇಲೆ ಸ್ಮೃತಿ ವಾಕ್ಯಗಳಂದರೆ ಸ್ಮೃತಿ ವಾಕ್ಯಗಳು, ಆಮೇಲೆ ಪುರಾಣ ವಾಕ್ಯಗಳು, ಇವುಗಳೆಲ್ಲ ತುಂಬಿದೆ. ಅಂದರೆ ಈ ಭಾಷಾ ಅನ್ನುವಂಥದ್ದು ಏನಂತ ಹೇಳಿದರೆ ಇದು ಮಧ್ವಾಚಾರ್ಯರೇ ಬರೆದಿದ್ದಾರೆ, ಅಲ್ಲಲ್ಲ ಎಷ್ಟೋ ಇದೆಲ್ಲ ಅಂತ ಹೇಳಿದ್ರೆ ಇರುವಂಥದ್ದೇ ಯಾವುದು ವೇದವ್ಯಾಸರದ್ದೇ ಪುರಾಣಗಳಿಂದ ಎಲ್ಲ ತೆಗೆದು ಅದು ಏನು ಮಾಡಿದ್ದಾರೆ, ಉದಾಹರಣೆ ಕೊಟ್ಟಿದ್ದಾರೆ ಅಂತೇಳಿದರೆ ತಾನು ಬರೆದದ್ದು ಅಂತ ಆಗಬಾರ್ದು. ವೇದವ್ಯಾಸರ ಆ ಸೂತ್ರಗಳಿಗೆ ಅನುವಾದ ಮಾಡುವಾಗ ವೇದವ್ಯಾಸರದ್ದೇ ಪುರಾಣಗಳು, ವೇದವ್ಯಾಸರದ್ದೇ ಏನಿದೆ ಎಲ್ಲ ಅದನ್ನೇ, ಮಹಾಭಾರತದ ಶ್ಲೋಕ ಕೂಡ ವೇದವ್ಯಾಸರು ಬರೆದಿರುವಂಥದ್ದು, ಮೂಲ ರಾಮಾಯಣ ಮಹಾಭಾರತ. ಸೊ ಅದನ್ನೆಲ್ಲ ಹಾಕಿದ್ದಾರೆ. ವ್ಯಂಜಯತ್ ಸ್ಮೃತಿ ವಜೋಭಿರಂಜಸ, ಅಂಜಸ ಚೆನ್ನಾಗಿ ಅಂದರೆ ಎಲ್ಲಿ ಬೇಕೋ ಅಲ್ಲಿ ಅದು ಇದೆ. ಸೊ ತಸ್ಯ ಚಾರ್ಥಂ ಅತಿಯುಕ್ತ ಯುಕ್ತಿಮತ್ ಅಂತೇಳಿದರೆ ಅದರ ಅರ್ಥ ಕೂಡ ಯಾವುದೇ ಒಂದು
ಎಲ್ಲಿಂದಲೇ ತೆಗೆದು ಹಾಕಿದರೆ ಕೂಡ ಅದು ಏನು ಹೇಳ್ತದೆ ಅದರ ಅರ್ಥ ಬರೆದು ಈ ಸೂತ್ರಕ್ಕೆ ಅದು ಹೇಗೆ ಹೊಂದಿಕೊಳ್ತದೆ ಅದನ್ನು ಅರ್ಥ ಬರೆದು ಅಂತೇಳಿದರೆ ವೇದವ್ಯಾಸರು ಯಾವ ಭಾವದಿಂದ ಬರೆದಿದ್ದಾರೋ ಅದೇ ಭಾವದಿಂದ ಭಾಷ್ಯ ಅಂತೇಳಿದರೆ ಸ್ವಲ್ಪವೂ ಬೇರೆ ಆಗಬಾರ್ದು. ಸಸ್ಯ ಚಾರ್ತಂ ಅತಿಯುಕ್ತ ಯುಕ್ತಿ ಮತ್ ಅಂತೇಳಿದರೆ ಎಲ್ಲೆಲ್ಲ ಯುಕ್ತಿಗಳು ಪ್ರಮೇಯಗಳು ಬೇಕೋ ಅಂದರೆ ಈ ರೀತಿ ಆದರೆ ಈ ರೀತಿ ಆದರೆ ಈ ರೀತಿ ಅಂತ ಹೇಳ್ಕೊಂಡು ಸಾಧಿಸುವಂಥದ್ದು ಆ ಯುಕ್ತಿಗಳಿಂದ ತುಂಬಿರುವಂತಹ ಈ ಭಾಷ್ಯವನ್ನು ಬರೆದರು. ಬಾಲಸಂಗಂ ಅಪಿ ಬೋಧಯತ್ ಭೃಶಂ. ಬಾಲಸಂಗ ಅಂದರೆ ಏನೂ ಗೊತ್ತಿಲ್ಲ, ಅಂದರೆ ಏನೋ ಒಂದು ಭಕ್ತಿ ಬಂದಿದೆ, ನಾನು ಮಧ್ವಶಾಸ್ತ್ರವನ್ನು ಓದಬೇಕು ಅಂತ, ಅವರಿಗೂ ಕೂಡ ಅರ್ಥವಾಗುವ ಹಾಗೆ ಬಾಲಸಂಗಂ ಅಪಿ ಬೋಧಯತ್ ಭೃಶಂ, ಚೆನ್ನಾಗಿ ಅರ್ಥವಾಗುವ ಹಾಗೆ ದುರ್ನಿರೂಪ ವಚನಂ ಚ ಪಂಡಿತೈ. ಇನ್ನು ಪಂಡಿತರುಗಳು ಅಂದರೆ ನಾನು ಇದನ್ನು ಪೂರ್ತಿ ಅರ್ಥ ಮಾಡಿಕೊಳ್ಬೇಕು ಅಂತ ಅಂದರೆ ಸ್ವಲ್ಪ ಅರ್ಥ ಸಾಮಾನ್ಯದವರಿಗೂ ಆಗಿಬಿಡ್ತದೆ. ಅಂದರೆ ಪೂರ್ತಿ ಅರ್ಥ ಆಗಬೇಕಿದ್ದರೆ ದುರ್ನಿರೂಪ ವಚನಂ, ಇದೊಂಚೂರು ಅರ್ಥ ಆಗೋದಿಲ್ಲ ಅಂತೇಳಿದ್ರೆ ಒಳಗೆ ಹೋದಾಗೆ ಅದರ ಕಠಿಣತೆ ಗೊತ್ತಾಗ್ತದೆ. ಅಂದರೆ ಪೂರ್ತಿ ಅರ್ಥ ಆಗಬೇಕು ಅಂತ ಹೋದರೆ ದಿನ ಇಡೀ ಕೂತ್ಕೊಳ್ಬೇಕಾಗ್ತದೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ. ದುರ್ನಿರೂಪ ಅಪ್ರಮೇಯ ಹೃದಯಂ ಪ್ರಸಾದವತ್, ಗಂಭೀರ ಅರ್ಥಗಳಿಂದ ಕೂಡಿದ ಅಪ್ರಮೇಯ ಹೃದಯಂ ಅಂದರೆ ಅಭಿಪ್ರಾಯಗಳು ಕೆಲವೊಂದು ರಹಸ್ಯಾರ್ಥ, ಗಂಭೀರಾರ್ಥ, ನಿಗೂಢ ಅರ್ಥದಿಂದ ಕೂಡಿರುವಂತಹ ಪ್ರಸಾದವತ್ ಅಂತೇಳಿದರೆ ಪ್ರಸನ್ನತೆ ಅಂತೇಳಿದರೆ ಅರ್ಥ ಮಾಡಿಕೊಂಡಾಗ ಪ್ರಸನ್ನತೆ ಆಗಿಬಿಡ್ತದೆ. ಸೌಮ್ಯ ಕಾಂತಿ ಚ ವಿಪಕ್ಷ ಭೀಷಣಂ ಅಂತೇಳಿದರೆ ವಿಪಕ್ಷದವರು ಏನಾದರೂ ಓದಿಬಿಟ್ರೆ ಏನಾಗ್ತದೆ ಅವರಿಗೆ ಭಯಂಕರ ಆಗಿಬಿಡ್ತದೆ. ಅಂತೇಳಿದರೆ ಇಷ್ಟೊಂದು ಸ್ಪಷ್ಟ ಅಂತೇಳಿದರೆ ಅವರು ನಾಳೆ ಬಂದು ಮಧ್ವರಿಗೆ ನಮಸ್ಕಾರ ಮಾಡಿ ನಾನು ನಿಮ್ಮ ಅನುಯಾಯಿಗಳಾಗ್ತೇನೆ ಅಂಥ ಪ್ರಸಂಗ ತ್ರಿವಿಕ್ರಮ ಪಂಡಿತಾಚಾರ್ಯರು ಆದ ಹಾಗೆ ಎದುರಾಳಿಗಳನ್ನು ಕಂಗೆಡಿಸುವಂಥದ್ದು. ವಿಪಕ್ಷ ಭೀಷಣಂ, ಇಂಥ ಭಾಷೆ ಬರೆದು ಬಿಟ್ರಲ್ಲ, ಒಂದು ಸತಿ ನಮಗೆ ಇದರಲ್ಲಿ ದೋಷವೇ ಕಾಣುವುದಿಲ್ಲ. ನಾವು ದೋಷ ಕಾಣದಿದ್ದರೆ ಇವರನ್ನು ಹೇಗೆ ನಾವು ಖಂಡಿಸುವುದು ಅಂತ ಹೇಳ್ಕೊಂಡು ಅವರಿಗೆ ತಲೆಬಿಸಿ. ಅಸ್ತದೂಷಣಂ ಅವಂದ್ಯ ಭಾಷಣಂ. ಅಸ್ತದೂಷಣಂ ಯಾವುದೇ ರೀತಿಯಲ್ಲಿ ಎಲ್ಲಿಯಾದರೂ ಒಂದು ಕಡೆ ಏನಾದರೂ ಅಂತ ಹೇಳ್ತೀವಿ. ಕೆಲವು ಸಲ ಅಂದರೆ ಲೈಟರ್ ವೇನ್ ಅಂತ ಹೇಳ್ಕೊಂಡು ಕೆಲವರು ಈ ಪ್ರವಚನ ಮಾಡ್ತಾ ಇರುವಾಗ ಒಂದು ಏನು ಅಲ್ಪತನದ ಕೆಲವು ಜೋಕ್ಗಳನ್ನು ಹೇಳುವಂಥದ್ದು, ಅದು ಕೆಲಸ ಏನಾಗ್ತದೆ ಅದು ರಗಳೆ ಆಗ್ತದೆ, ಅದು ಆ ಥರ ಹೇಳಬಾರ್ದು. ಅಂದರೆ ಗಂಭೀರವಾದ ಒಂದು ವಿಷಯ ಹೋಗ್ತಾ ಇರುವಾಗ ಅದು ಚೀಪ್ ಜೋಕ್ಸ್ ಮಾಡಬಾರ್ದು. ಸೊ ಅಸ್ತದೂಷಣಂ, ಅಂತಹ ದೋಷ ಯಾವುದೂ ಇದರಲ್ಲಿ ಇಲ್ಲ. ಅಂದರೆ ಗಂಭೀರ ಅಂತ ಹೇಳಿದರೆ ದೇವರ ವಿಷಯ ಮಾತಾಡುವಂಥದ್ದು, ಅದರಲ್ಲಿ ಮಧ್ಯದಲ್ಲಿ ಬೇರೆ ಅಂತ ಬರಬಾರ್ದು. ಅಸ್ತದೂಷಣಂ ಅಂದರೆ ಅಂಥ ದೋಷಗಳೇ ಇಲ್ಲ, ಅಂಥ ಅಶಬ್ದಗಳೇ ಇಲ್ಲ, ಅಪಶಬ್ದಗಳಿಲ್ಲ, ಕಾಮಾದಿ ದೋಷಗಳಿಲ್ಲ. ಆ ಯಾವುದು ಒಂದು ದೊಡ್ಡ ಒಂದು ತುಂಬಿದ ಸಭೆಯಲ್ಲಿ ಏನು ಹೇಳಿದರು ಅವರು, ಅದು ನವಜೌವನೆ ಅಂತ ಹೇಳಿದರು. ನವಜೌವನೆ ಅಂತ ಹೇಳಿದ ಕೂಡಲೇ ಆ ಪ್ರತಿಪಕ್ಷದವರು ಹೇಳಿದರು ಇಲ್ಲ ಅದು ನವಜೌವನೆ ಅಲ್ಲ, ಆ ಹುಡುಗಿ ಅದು ಆ ಅರ್ಥ ಏನದು ಅಪಾಲ ಅನ್ನುವಂಥ ಶಬ್ದ ಅಲ್ವ ಅದು. ಆ ಶಬ್ದಕ್ಕೆ ಅವರು ಹೇಳಿದರು ಇದು ಎಂಥದ್ದು ಯಾವುದದು ಇದು ಹೇಳಿದರು ಕುಷ್ಠರೋಗ ಅಂತ. ಸೊ ಕುಷ್ಠರೋಗದವಳು ಅಂತ, ಸೊ ಶ್ವೇತ ಕುಷ್ಠದವಳು ಅಂತ ಇವರು ಅಂತೇಳಿದರೆ ಅದು ಹುಡುಗಿಯರ ವಿಷಯ. ಆ ಹುಡುಗಿಯರ ವಿಷಯ ಅಂತೇಳಿದರೆ ಮಧ್ವರಿಗೆ ಅದು ಸರಿಯಾಗೋದಿಲ್ಲ. ಸೊ ಏನು ಮಾಡಿದರು, ಇನ್ನೀಗ ಒಬ್ಬರು ಬರ್ತಾರೆ ಅವ್ರ ಹತ್ರ ಕೇಳ್ಕೊಳ್ಳಿ, ನಿಮ್ಮದು ಏನಿದ್ರು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಬಿಟ್ಟುಬಿಟ್ರು. ಅಂತೇಳಿದರೆ ಈ ರೀತಿ ಅವರ ವ್ಯಕ್ತಿತ್ವವೇ ಆ ಥರ. ಎಲ್ಲಿಯೂ ಕೂಡ ಅವರಿಗೆ ಯಾವುದದು ಸಂಗತ ಇಲ್ಲ, ಅದನ್ನು ಹೆಚ್ಚಿಗೆ ವಿವರ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಅಸ್ತದೂಷಣಂ ಅವಂಧ್ಯ ಭಾಷಣಂ. ಅವಂಧ್ಯ ಅಂದರೆ ಸುಳ್ಳು ಹೇಳಿ ಯಾವುದನ್ನಾದರೂ ನಾವು ಸಾಧಿಸಬೇಕು ಇಲ್ಲವೇ ಇಲ್ಲ. ಅದು ಅವರಿಗೆ ಎಲ್ಲ ಪುರಾಣಗಳು ಪ್ರತಿಯೊಂದು ಗೊತ್ತಿದೆ. ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್ ಅದು. ಸೊ ಸೂಪರ್ ಕಂಪ್ಯೂಟರ್ ಅವರಿಗೆ ಇದು ಹೇಳುವ ನೆಸೆಸಿಟಿ ಏನಿದೆ? ಲಕ್ಷಿತಂ ಸಕಲ ಲಕ್ಷಣೈ ಸಮಂ. ಲಕ್ಷಿತಂ ವರ್ಣಿಸಿದ್ದಾರೆ, ಸಕಲ ಲಕ್ಷಣೈ ಎಲ್ಲ ಲಕ್ಷಣಗಳು. ಯಾವುದದು ನಿಮ್ಮ ವೇದಾಂಗ ಅಂತ ಹೇಳುವಾಗ ಬರ್ತದೆ, ಅದು ಯಾವುದದು ಜ್ಯೋತಿಷ, ನಿರುಕ್ತ, ಛಂದಸ್ಸು, ಆಮೇಲೆ ಎಲ್ಲ ಅಂದರೆ ಅದರ ಪ್ರಕಾರ ಎಲ್ಲ ಲಕ್ಷಣಗಳು ತುಂಬಿದೆ ಈ ಭಾಷ್ಯದಲ್ಲಿ, ಯಾವುದಕ್ಕೂ ಕಡಿಮೆ ಇಲ್ಲ. ಮಾನನೀಯಂ ಅಪಿ ನಾಕಿ ನಾಯಕೈ ಅಂತೇಳಿದರೆ
ನಾಕಿ ನಾಯಕೈಹಿ, ದೇವತೆಗಳಿಗೂ ಕೂಡ ಮಾನನೀಯಂ. ಯಾರು ಶೇಷದೇವರು ಎಷ್ಟು ಸಲ ಬಂದು ಮಧ್ವಾಚಾರ್ಯರ ಪ್ರವಚನ ಆಗ್ತಾ ಇರುವಾಗ ಅಲ್ಲಿ ಮೇಲಿಂದ ಕೇಳಿ ಹೋಗುವುದನ್ನು ನಾವು ನಾರಾಯಣ ಪಂಡಿತಾಚಾರ್ಯರು ಬರೆದಿದ್ದಾರೆ. ರೂಪಂ ಅನ್ಯತಿವ ಧನ್ಯಮಾತ್ಮನಃ ಅಂತೇಳಿದರೆ ಮಧ್ವರ ಭಾಷ್ಯ ಅನ್ನುವಂಥದ್ದು ಮಧ್ವರ ಇನ್ನೊಂದು ರೂಪ. ಮಧ್ವರನ್ನೇ ನಾವು ಆ ಭಾಷ್ಯದಲ್ಲಿ ಕಾಣ್ತೇವೆ. ಸೊ ರೂಪಂ ಅನ್ಯತಿವ ಧನ್ಯಮಾತ್ಮನಃ ಅಂತೇಳಿದರೆ ಮಧ್ವರು ಧನ್ಯರು. ಯಾಕಂತೇಳಿದರೆ ವೇದವ್ಯಾಸನು ತನ್ನ ಹೃದಯದಲ್ಲಿ ಹೊತ್ತಿರುವಂಥ ಮಧ್ವರು, ಆ ಮಧ್ವರ ಭಾಷ್ಯ ಅನ್ನುವಂಥದ್ದು ವೇದವ್ಯಾಸರ ಬಗ್ಗೆನೇ ಇರುವಂಥದ್ದು, ಭಗವಂತನ ಬಗ್ಗೆ ಇರುವಂಥ ಆ ಭಾಷ್ಯ ಅನ್ನುವಂಥದ್ದು. ಹೇಗೆ ಅವರ ಹೃದಯ ವೇದವ್ಯಾಸನ್ನು ಹೊತ್ತು ಅದು ಶುಚಿಯೋ ಶುದ್ಧವೋ, ಹಾಗೆ ಆ ಭಾಷ್ಯವು ಕೂಡ ಅಷ್ಟೇ ಶುದ್ಧ. ಅವರು ಹೇಗೆ ಪ್ರಚಂಡ ಸರ್ವಜ್ಞಾಚಾರ್ಯರೋ ಆ ಭಾಷ್ಯ ಕೂಡ ಎಲ್ಲ ವಿದ್ಯೆಯನ್ನು ಕೂಡ ಆ ಭಾಷ್ಯದಲ್ಲಿ ಹಾಕಿದ್ದಾರೆ. ಅವರು ಹೇಗೆ ಎಲ್ಲವನ್ನೂ ತಿಳಿದಿದ್ದಾರೋ, ಶ್ರುತಿ ಸ್ಮೃತಿ ಉಪನಿಷತ್ತುಗಳು ಸ್ಮೃತಿಗಳು ಪುರಾಣಗಳು ಆಮೇಲೆ ಪಂಚರಾತ್ರ ಎಲ್ಲ ಮೂಲ ರಾಮಾಯಣ ಮಹಾಭಾರತ ಎಲ್ಲವನ್ನು ಹೇಗೆ ತಿಳ್ಕೊಂಡಿದ್ದಾರೋ ಆ ಭಾಷ್ಯದಲ್ಲಿಯೂ ಕೂಡ ಎಲ್ಲಿ ಬೇಕೋ ಅದರ ವಚನಗಳನ್ನೆಲ್ಲ ಹಾಕಿದ್ದಾರೆ. ಆಮೇಲೆ ಸಣ್ಣ ಮಕ್ಕಳಿಗೂ ಕೂಡ ಅರ್ಥ ಆಗುವ ಹಾಗೆ ಇದೆ. ಆದರೆ ಪಂಡಿತರುಗಳಿಗೂ ಕೂಡ ಪೂರ್ತಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಎಷ್ಟು ರಾತ್ರಿ ಕೂತ್ಕೊಂಡು ಅವರು ಸ್ಟಡಿ ಮಾಡಿದರೂ ಮುಗಿಯುವುದಿಲ್ಲ. ಆ ರೀತಿಯ ಗೂಢಾರ್ಥಗಳು ಎಲ್ಲ ಇರುವಂಥ ಗಂಭೀರ ಅರ್ಥ ಇರುವಂಥದ್ದು, ಒಂದೇ ಒಂದು ಅಸತ್ಯಗಳು ಇಲ್ಲದ ದೋಷ ಇಲ್ಲದ ಇಂತಹ ಒಂದು ಸ್ಪಷ್ಟವಾದ ಒಂದು ದೋಷವೂ ಇಲ್ಲದ ಒಂದು ಭಾಷ್ಯವನ್ನು ನಮಗೆ ಕೊಟ್ಟರು ಮಧ್ವರು ಅಂತೇಳಿದರೆ. ಏಕವಿಂಶತಿ ಕುಭಾಷ್ಯ ದೂಷಕಂ, 21 ಕುಭಾಷ್ಯಗಳನ್ನು ಅದರಲ್ಲಿರುವಂಥ ಎಲ್ಲ ದೋಷಗಳನ್ನು ದೂಷಕಂ ಖಂಡಿಸುವಂತಹ ಬ್ರಹ್ಮಸೂತ್ರ ಗಣಭಾಷ್ಯಂ ಅದ್ಭುತಂ, ಅದ್ಭುತವಾದ ಬ್ರಹ್ಮಸೂತ್ರ ಸೂತ್ರ ಗಣ ಅಂತೇಳಿದ್ರೆ ಬಹಳಷ್ಟು ಸೂತ್ರಗಳಿವೆ. ಬ್ರಹ್ಮಸೂತ್ರಗಳ ಗಣ ಅದು ಸೂತ್ರ ಯಾವುದದು ಬ್ರಹ್ಮಸೂತ್ರ ಅನ್ನುವಂಥದ್ದು. ಈ ಬ್ರಹ್ಮಸೂತ್ರದ ಭಾಷ್ಯವನ್ನು ಬರೆದರು. ಅಪಿ ಅದೂಷ್ಯಂ ಅತನೋತ್ ಅನಂತಧೀಹಿ, ಅನಂತಧೀಹಿ ಅಂತೇಳಿದ್ರೆ ಪೂರ್ಣ ಪ್ರಜ್ಞರು. ಅತನೋತ್ ಮಾಡಿದರು. ಅಪಿ ಅದೂಷ್ಯ, ಯಾರಿಂದಲೂ ಕೂಡ ಒಂದು ದೋಷವನ್ನು ಕೂಡ ಇದು ದೋಷ ಒಂದು ಇದೆ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಅನಂತ ಭೂತ ಭಾವಿ ಭವಿತಾತ್ಮ ಬಿಕ್ವಚಿತ್ ಅಂತೇಳಿದರೆ ಹಿಂದೆಯೂ ಇಲ್ಲ, ಇವತ್ತೂ ಇಲ್ಲ, ನಾಳೆ ಕೂಡ ಬರಲಾರರು ದೋಷವನ್ನು ಕಂಡುಹಿಡಿಯುವವರು ಅಂತೇಳಿದರೆ ದೋಷವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಅಲ್ಲಿಂದ ಈ 13ನೇ ಶ್ಲೋಕ ಅಂತೇಳಿದರೆ ಎಲ್ಲಿಗೆ ಬಂದರು ಅವರು? ಗಾಂಗಮಂಗಲ ತರಂಗಭಂಗದ ಪ್ರಾಂತ ಸುಶ್ರೀ ಹರಿವೇಶ್ಮ ಕೃತ್ ಸಮಃ. ಸೊ ಗಂಗೆಯನ್ನು ದಾಟಿ ಬರ್ತಾ ಇದ್ದಾರೆ. ಗಾಂಗಮಂಗಲ ತರಂಗಭಂಗದ ಮಧ್ವರ ಅನೇಕ ಒಂದು ಅಕ್ಷರವನ್ನು ಗಾಂಗಮಂಗಲ ತರಂಗಭಂಗದ ಪ್ರಾಂತ ಸುಶ್ರೀ ಹರಿವೇಶ್ಮ ಕೃತ್ ಸಮಃ ಯದ್ಗತೈ ಏಕತಮ ವರ್ಣಲೇಖಕಃ ಸತ್ಯತೀರ್ಥ ಇಹ ಭಾಷ್ಯಂ ಆಲಿಖತ್. ಅಂದರೆ ಒಂದು ಅಕ್ಷರ ಬರೆದರೂ ಗಾಂಗಮಂಗಲ ತರಂಗಭಂಗದ ಗಂಗಾ ನದಿಯ ದಡದಲ್ಲಿ ಒಂದು ಭವ್ಯವಾದ ಒಂದು ಈಶ್ವರಲಿಂಗದ ದೇವಸ್ಥಾನ ನೀವು ಏನಾದರೂ ಮಾಡಿಬಿಟ್ಟು ಆ ಲಿಂಗಕ್ಕೆ ಗಂಗಾ ನದಿಯ ನೀರು ಬಂದು ಎಷ್ಟೊತ್ತಿಗೂ ಬಂದು ಆ ಲಿಂಗಕ್ಕೆ ಅಭಿಷೇಕ ಮಾಡುವುದಿದ್ದರೆ ಎಷ್ಟು ದೊಡ್ಡ ಒಂದು ಪುಣ್ಯಕರವಾದ ಕೆಲಸ ಆಗಬಹುದು ಅಂತೇಳಿದರೆ ಆ ಪುಣ್ಯ ಯಾವಾಗ ಬರ್ತದೆ ಅಂತೇಳಿದರೆ ಈ ಭಾಷ್ಯದಲ್ಲಿರುವಂಥ ಒಂದು ಶಬ್ದ ಬರೆದ್ರೂ ಅಷ್ಟು ಪುಣ್ಯ ಬರ್ತದೆ. ಗಂಗಾ ನದಿಯಲ್ಲಿ ಒಂದು ಈಶ್ವರಲಿಂಗ ದೇವಸ್ಥಾನ ಮಾಡಿಬಿಟ್ಟು ಆ ಲಿಂಗಕ್ಕೆ ಎಷ್ಟೊತ್ತಿಗೂ ಗಂಗಾ ನದಿಯ ನೀರು ಬಂದು ಆ ಅಭಿಷೇಕ ಮಾಡಿದರೆ ಆ ದೇವಸ್ಥಾನವನ್ನು ಮಾಡಿದವನಿಗೆ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ಈ ಭಾಷ್ಯದ ಒಂದು ಶಬ್ದ ಬರೆದರೆ ಬರ್ತದೆ ಅಂತ ಹೇಳುವಾಗ ಹೇಳ್ತಾರೆ, ಈ ಭಾಷ್ಯವನ್ನು ಪೂರ್ತಿ ಬರೆದದ್ದು ಯಾರು ಅಂತೇಳಿ ಸತ್ಯತೀರ್ಥರು ಅಂತ. ಈಗ ಮಹಾಭಾರತವನ್ನು ಬರೆದದ್ದು ಯಾರು? ಗಣೇಶ. ಸೊ ಹೇಳಿದ್ದು ವೇದವ್ಯಾಸರು. ಹಾಗೆ ಈ ಭಾಷ್ಯವನ್ನು ಬರೆದದ್ದು ಸತ್ಯತೀರ್ಥರು, ಹೇಳಿದ್ದು ಮಧ್ವರು.
ಸೊ ಹಾಗಾದರೆ ಸತ್ಯತೀರ್ಥರಿಗೆ ಇಡೀ ಭಾಷೆ ಬರೆದವರಿಗೆ ಎಷ್ಟು ಪುಣ್ಯ ಬಂದಿದ್ದು ಅಂತ ಹೇಳ್ತಾ ಇದ್ದಾರೆ. ನಂತರ ತತ್ರ ದೇವಂ ಅಭಿವಂದ್ಯ ಯಾತವಾನ್, ಅಲ್ಲಿಂದ ದೇವಂ ಅಭಿವಂದ್ಯ ಬದರಿನಾರಾಯಣನಿಗೆ ನಮಸ್ಕಾರ ಮಾಡಿ ತತ್ರ ದೇವಂ ಅಭಿವಂದ್ಯ ಯಾತವಾನ್ ಹೊರಟರು. ತತ್ರ ದೇವಂ ಅಭಿವಂದ್ಯ ಯಾತವಾನ್ ಸ್ವಾಮಿನೋ ವಚನ ಗೌರವಾಧೃತಂ. ಸ್ವಾಮಿನೋ ವಚನ ಗೌರವಾತ್ ಅಂತ ಹೇಳಿದರೆ ಏನಂತ ಹೇಳಿದರೆ, ಈಗ ಭಾಷೆ ಬರೆದಾಯಿತು, ಇದನ್ನು ಎಲ್ರಿಗೂ ಹೇಳಬೇಕಂತ ಹೇಳಿದ್ದಾರೆ. ಯಾರು? ನಾರಾಯಣ ಮುನಿಗಳು ಅಂತೇಳಿದರೆ ಮಧ್ವರು ಹೇಳಿದರು. ಏನಂತ ಹೇಳಿದರೆ, ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಯಾರಿಗೆ ನಾನು ಹೇಳುವುದು ಅಂತೇಳುವಾಗ ಹೇಳಿದರು, ಇಲ್ಲ ಹಾಗೆ ಅಲ್ಲ, ಇಂಟ್ರೆಸ್ಟು ಇಲ್ಲದವರು ಎಲ್ಲರೂ ಇಂಟ್ರೆಸ್ಟ್ ಇಲ್ಲದವರಲ್ಲ, ಇಂಟ್ರೆಸ್ಟ್ ಇದ್ದವರು ಇದ್ದಾರೆ. ಆಮೇಲೆ ನೀವು ಅಂತೇಳಿ ನಿಮ್ಮ ಸಾಮರ್ಥ್ಯ ಏನು? ಅದ್ಭುತ ಸಾಮರ್ಥ್ಯದವರು. ಇಂಟ್ರೆಸ್ಟ್ ಇಲ್ಲದವರಿಗೂ ಸ್ವಲ್ಪ ಇಂಟ್ರೆಸ್ಟ್ ಇರೋರಿಗೂ ಪೂರ್ತಿ ಇಂಟ್ರೆಸ್ಟ್ ಬರೆಸುವವರು ನೀವು. ಸೊ ಆದ್ದರಿಂದ ನಿಮ್ಮ ಸಾಮರ್ಥ್ಯವನ್ನು ಉಪಯೋಗಿಸಿ ನೀವು ಇದನ್ನು ಪೂರ್ತಿ ಪ್ರಸಾರ ಮಾಡಬೇಕು ಅಂತ ಕೆಲಸ ಕೊಟ್ಟಿದ್ದಾರೆ. ತತ್ರ ದೇವಂ ಅಭಿವಂದ್ಯ. ಈಗ ಹೊರಟರು ಅಂತೇಳಿದರೆ ಒಂದು ಕೆಲಸ ಆಗಿರ್ಬೋದು. ನಾರಾಯಣ ಪಂಡಿತಾಚಾರ್ಯರು ಮೊದಲೇ ಹೇಳಿದ್ದಾರೆ ಸೂರ್ಯನ ಸರ್ಗದಲ್ಲೇ, ನಾನು ಕೆಲವು ಸಲ ಲಾಸ್ಟ್ ಇದ್ದನ್ನು ಫಸ್ಟಿಗೆ ಹೇಳಿದ್ದೇನೆ, ಫಸ್ಟ್ ಇದ್ದನ್ನು ಲಾಸ್ಟಿಗೆ ಹೇಳಿದ್ದೇನೆ, ಎಲ್ಲ ಓದುವ ವಿದ್ವಾಂಸರುಗಳು ನೀವು ನನ್ನನ್ನು ಕ್ಷಮಿಸಬೇಕಂತ ಮೊದಲೇ ಹೇಳಿದ್ದಾರೆ ಅಂತ ಹೇಳಿದರೆ, ಈ ವಿಷ್ಣು ಶರ್ಮನೇ ಮೊದಲಾದ 6 ಜನ ತಂದದ್ದನ್ನು ಊಟ ಮಾಡಿದರು ಅಂತ ಹೇಳುವಂಥದ್ದು ಇದು ಮಧ್ಯದಲ್ಲಿ ಯಾವುದೋ ಒಂದು ದಿವಸದ ಘಟನೆ ಇದ್ದರೂ ಇರ್ಬೋದು. ಅಂತೂ ಈಗ ಈ ಇದರಲ್ಲಿ ಹೇಳುವಾಗ ಇವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಈ ಎಲ್ಲ ಭಾಷ್ಯವನ್ನು ಬರೆದ್ರು ಅಂತ ಹೇಳಿದ ಮೇಲೆ ತತ್ರ ದೇವಂ ಅಭಿವಂದ್ಯ ಯಾತವಾನ್, ಈಗ ಚಿಕ್ಕಬದರಿಯಿಂದ ಹೊರಟರು ಅಂತ ಹೇಳುವ ಕಾರಣ, ಸತ್ಯತೀರ್ಥರು ಬರೆದಿದ್ದಾರೆ ಅಂತ ಹೇಳುವ ಕಾರಣ, ಅಲ್ಲ ಸತ್ಯತೀರ್ಥರು ಇವರ ಜೊತೆಗೆ ಹೊರಡುವವರು, ಇವರ ಜೊತೆ ಇನ್ನು ಶಿಷ್ಯರಲ್ಲಿ ಇವರ ಜೊತೆಗೆ ಇದ್ದಾರೆ. ಚಿಕ್ಕಬದರಿಯಿಂದ ಉತ್ತರ ಬದರಿಗೆ ಹೋಗುವಾಗ ಮಾತ್ರ ಒಬ್ಬರೇ ಹೋದದ್ದು, ಇನ್ನೂ ಶಿಷ್ಯರೆಲ್ಲ ಒಟ್ಟಿಗೆ ಇದ್ದಾರೆ. ಆದ್ದರಿಂದ ಸತ್ಯತೀರ್ಥರು ದಾರಿಯಲ್ಲೂ ಸಹ ಬರಿಬೋದು. ಸೊ ಆದರೆ ಈ ವಾಕ್ಯ ಏನು ಹೇಳ್ತದೆ ಅಂತ ಹೇಳಿದ್ರೆ, ದೇವಂ ಅಭಿವಂದ್ಯ ಬದ್ರಿನಾರಾಯಣನಿಗೆ ನಮಸ್ಕಾರ ಮಾಡಿ ಹೊರಟರು. ಯಾತವಾನ್ ಸ್ವಾಮಿನೋ ವಚನ ಗೌರವಾತ್ ಧೃತಂ, ಅಂದರೆ ಎಲ್ಲಿ ಸಹ ಟೈಮ್ ವೇಸ್ಟ್ ಮಾಡಲಿಕ್ಕೆ ಇಲ್ಲ, ಟೈಮ್ ಆಗಿ ಹೋಗಿದೆ, ನೀವು ಹೇಳಬೇಕು, ಈಗ ಕೆಲಸ ಶುರು ಮಾಡಿ, ವಿಳಂಬ ಆಗಬಾರ್ದು ಅಂತ ಹೇಳಿದ್ದಾರೆ ಭಗವಂತ. ಸಾನುಗೋ ಶಿಷ್ಯರು ಸಮೇತ, ಅನುಗೋ ಅಂದರೆ ಶಿಷ್ಯರು, ಸ ಅನುಗಃ ವಿವಿಧ ಭೂಹು ಅತೀತ್ಯ. ಈ ಮಧ್ಯದಲ್ಲಿ ಎಷ್ಟು ಕ್ಷೇತ್ರಗಳಿವೆಯೋ ಎಲ್ಲ ಕ್ಷೇತ್ರಗಳನ್ನು ಏನು ಮಾಡಿಕೊಂಡು ಸಂದರ್ಶನ ಮಾಡಿಕೊಂಡು ವಿವಿಧ ಭೂಹು ಅತೀತ್ಯ ಗೋದಾವರಿ ತಟಕ್ಕೆ ಬಂದಿದ್ದಾರೆ. ದಾಟಿ ನಾನಾ ಪ್ರದೇಶಗಳನ್ನು ದಾಟಿ, ವಿವಿಧ ಭೂಹು ಅತೀತ್ಯ ಅಂತೇಳಿದರೆ ಎಷ್ಟೋ ಪ್ರದೇಶಗಳಲ್ಲಿ ನಿಂತು ಅಲ್ಲಿ ಏನು ಸ್ವಲ್ಪ ಎಲ್ಲ ಪ್ರವಚನಗಳನ್ನೆಲ್ಲ ಮಾಡಿ ಅಲ್ಲಿಂದ ಬರ್ತಾ ಇದ್ದಾರೆ. ಗೋದಾವರಿ ತಟಂ ಅಗಾತ್ ಅಲೇಷಧೀಹಿ, ಅಂದರೆ ಇಲ್ಲಿಗೆ ಬಂದರು, ಗೋದಾವರಿ ತಟಕ್ಕೆ ಬಂದರು. ಅಲೇಷಧೀಹಿ ಅಂತೇಳಿದರೆ ಪೂರ್ಣಚೇತಸ, ಯಾರು? ಪೂರ್ಣಪ್ರಜ್ಞರು. ಪ್ರಾಜ್ಞವಿತ್ತಂ ಅಯಂ ಆಪ್ತುಮಾಗತೈಹಿ, ಅಲ್ಲಿ ದೊಡ್ಡ ವಿದ್ವತ್ ಸಭೆ ಗೋದಾವರಿ ತೀರದಲ್ಲಿ. ಅಲ್ಲಿಯೇ ಪ್ರಥಮ ಭಾಷ್ಯದ ಪ್ರವಚನ. ಪ್ರಾಜ್ಞವಿತ್ತಂ ಅಂತೇಳಿದರೆ ಅದು ಎಂಥ ಒಂದು ವಿದ್ವತ್ ಸಭೆ ಅಂತೇಳಿದರೆ, ಆ ಕಾಲದಲ್ಲಿ ಅದೇ ಸಭೆ, ಅಂದರೆ ಜನರಿಗೆ ಈ ವಿದ್ವತ್ ಸಭೆಗಳಲ್ಲಿ ಹೋಗಿ ಅಲ್ಲಿ ಕೇಳುವಂಥದ್ದು ಅಂತೇಳಿದರೆ, ಈಗ ನಂತರ ಯಕ್ಷಗಾನ ಬಂದ ಕೂಡಲೇ ಯಕ್ಷಗಾನ ಇಡೀ ರಾತ್ರಿಯೆಲ್ಲ ನೋಡ್ತಾರೆ, ನೋಡಿ ಹೋಗ್ತಾರೆ ಯಕ್ಷಗಾನ ನೋಡ್ತಾರೆ, ಆಮೇಲೆ ಸಂತೋಷದಿಂದ ಮನೆಗೆ ಬರ್ತಾರೆ, ನಿದ್ದೆ ಬಿಟ್ಟದ್ದು ಗೊತ್ತಾಗೋದಿಲ್ಲ ಅವರಿಗೆ. ಸೊ ಪ್ರಾಜ್ಞವಿತ್ತಂ, ಆ ರೀತಿಯಲ್ಲಿ ಒಂದು ಇದು ವಿದ್ವತ್ ಸಭೆ. ಅಲ್ಲಿ ಹೇಗೆ ಕ್ರಮ ಅಂತೇಳಿದರೆ, ಎಲ್ಲ ಪಂಡಿತರುಗಳು ಒಂದು ಎಲ್ಲ ಪೇಪರ್ ಪ್ರೆಸೆಂಟೇಷನ್ ಮಾಡಿದ ಥರ. ಸೊ ಅವರವರ ವಿದ್ವತ್ತನ್ನು ತೋರಿಸಬೇಕು. ಅವರ ವಿದ್ವತ್ತನ್ನು ತೋರಿಸಿ ಅವರ ವಿದ್ವತ್ತಿಗೆ ಸರಿಯಾಗಿ ಅವರಿಗೆ ಇದು ಸಿಗುವಂಥದ್ದು ಸಂಭಾವನೆ. ಸೊ ಪ್ರಾಜ್ಞವಿತ್ತಂ ಅಂತೇಳಿದರೆ ಆ ರೀತಿಯ ಸಂಭಾವನೆ ಇರುವಂತಹ ಪ್ರಾಜ್ಞರಿಗೆ ವಿತ್ತಂ ಅಂದರೆ ಸಂಭಾವನೆ. ಸೊ ಅಂತಹ ವಿದ್ವತ್ ಸಂಭಾವನೆಯ ಸಭೆ. ಅಯಂ ಆಪ್ತುಮಾಗತೈಹಿ, ಅಲ್ಲಿಗೆ ಬಂದರು ಮಧ್ವರು. ಸೊ ಅಲ್ಲಿಗೆ ಬಂದರು ಮಧ್ವರು. ಪಂಡಿತೈಹಿ ದ್ವಿನವ ಶಾಖಿಭಿಶ್ರುತೀಹಿ. ಸೊ ಪಂಡಿತೈಹಿ, ಸೊ ದ್ವಿನವ ಅಂದರೆ 2 9 18. ಪಂಡಿತೈಹಿ ದ್ವಿನವ ಶಾಖಿಭಿಹಿ ಶ್ರುತೀಹಿ ಅಂತೇಳಿದರೆ ವೇದಗಳಲ್ಲಿ ಋಗ್ವೇದದವರು,
ಯಜುರ್ವೇದದವರು, ಸಾಮವೇದದವರು, ಅಥರ್ವದಿ ವೇದದವರು, ಈ ರೀತಿ ಒಂದೊಂದು ವೇದದಲ್ಲಿಯೂ ಸಹ ಮತ್ತೆ ಎಷ್ಟೋ ಶಾಖೆಗಳು, ಒಟ್ಟು 18 ಶಾಖೆಗಳ ಶ್ರುತಿ ಅಂದರೆ ವೇದಗಳ 18 ಶಾಖೆಗಳ ಪಂಡಿತೈಹಿ ಅವರಿಂದ ತುಂಬಿದ ಸಭೆ. ಪ್ರಸ್ತುತ ಅಭಿದಧೌ ಪರೀಕ್ಷಕೈ ಅಂದರೆ ಕೆಲವರು ಮಧ್ವರನ್ನು ಪರೀಕ್ಷೆ ಮಾಡಬೇಕು ಅಂತ ಅಷ್ಟು ದೊಡ್ಡ ಪಂಡಿತರುಗಳು ಇದ್ದಾರೆ ಅದರಲ್ಲಿ. ಅಲ್ಲಿ ಒಟ್ಟಿಗೆ ಷಟ್ಚ ತತ್ರ ಸಮಯಾನ ಖಂಡಯತ್, ಇಲ್ಲೇ ಮಾಡಿದ್ದದು ಅದೇನದು ಷಟ್ ಶಾಸ್ತ್ರಾಶೇಷ ಅಂದರೆ 6 ಪ್ರಸಿದ್ಧವಾದ ಸಿದ್ಧಾಂತಗಳನ್ನು ಖಂಡಿಸಿದರು. ಷಟ್ ಚ ಯಾವುದೆಲ್ಲ ಷಟ್ ಚ ಅಂತೇಳಿದರೆ ಭಾಟ್ಟ ಪ್ರಭಾಕರ ವೈಶೇಷಿಕ, ನೈಯಾಯಿಕ, ಬೌದ್ಧ, ಚಾರ್ವಾಕ ಅಂತೇಳಿದರೆ ಇದನ್ನು ಒಬ್ಬರೊಬ್ಬರು ಒಂದೊಂದು ಥರ ಹೇಳಿದ್ದಾರೆ ಅಂತೇಳಿದರೆ ಕೆಲವರು ಶಾಕ್ತ, ಗಣಪತ, ಸೌರ, ಶೈವ, ವೈಷ್ಣವ, ಸ್ಕಾಂದ ಈ ರೀತಿ, ಕೆಲವರು ವ್ಯಾಕರಣ, ಮೀಮಾಂಸ, ವೇದಾಂತ, ರಾಮಾನುಜ, ಶಾಂಕರ ಅಂತೇಳಿದರೆ ಯಾವುದದು ವೇದಾಂತ ಅಂತೇಳಿದರೆ ಅದರಲ್ಲಿ ಇದು ಇವ್ರದ್ದು ಬಂತು, ಮಾಯಾವಾದಿಗಳದ್ದು ಬಂತು, ರಾಮಾನುಜರದ್ದು ಬಂತು, ಸಾಂಖ್ಯ, ವೈಶೇಷಿಕ, ಗೌತಮಿಯ, ಅಂತೂ 21 ಭಾಷ್ಯಗಳಿರುವುದು ಅಂತೇಳಿದರೆ ಒಟ್ಟಿಗೆ ಏನಿದ್ರು ಸಿದ್ಧಾಂತಗಳು 21. ಈ 21 ಸಿದ್ಧಾಂತಗಳಲ್ಲಿ ಆ 6 ಸಿದ್ಧಾಂತಗಳನ್ನು ಸಿದ್ಧಾಂತಗಳನ್ನು ಅಖಂಡಯತ್ ಆ ಒಂದೇ ಸಭೆಯಲ್ಲಿ ಖಂಡಿಸಿದರು. ಅಂತೇಳಿದರೆ ಯಾವ ರೀತಿಯಲ್ಲಿ ಮಧ್ವರು ಅಂತೇಳಿದರೆ ಮಧ್ವರಿಗೆ ಎಲ್ಲವೂ ಗೊತ್ತಿರುವ ಕಾರಣ ಯಾವುದು ಕಷ್ಟದ ಕೆಲಸ ಅಲ್ಲ. ಅವರಿಗೆ ಏನು ನೋಡಬೇಕಂತೇಳಿದರೆ ಅವರಿಗೆ 21 ಸಿದ್ಧಾಂತಗಳನ್ನು ಖಂಡಿಸ್ಬೋದು, ಆದರೆ ಜನರಿಗೆ ಅಷ್ಟು ಪೇಷನ್ಸ್ ಬೇಕಲ್ಲ. ಸೊ ಜನರಿಗೆ ಎಷ್ಟು ಒಳಗೆ ತುಂಬಿಸಿಕೊಳ್ಬೋದು, ಒಂದು 6 ಸಿದ್ಧಾಂತವನ್ನು ಖಂಡಿಸಿದರೆ ತುಂಬಿಸಿಕೊಳ್ಬೋದು, ಮತ್ತೆ ಸೋತು ಹೋಗ್ತಾರೆ ಜನ. ಸೊ ಆ ರೀತಿ 6 ಸಿದ್ಧಾಂತಗಳನ್ನು ನಿರಾಕರಿಸಿದರು ಅಲ್ಲಿ ಆನ್ ದ ಸ್ಪಾಟ್ ಅಂತ ಹೇಳ್ಕೊಂಡು. ಅಲ್ಲಿಂದ ತೇ ಪೃಥಕ್ ಅಮುಂ ಸ್ವಶಾಖಯ, ತಮ್ಮ ಶಾಖೆಗಳ ಪಂಡಿತರುಗಳು ಅಲ್ಲಿಗೆ ಬಂದಿದ್ದಾರೆ. ಪೃಥಕ್ ಪ್ರತಿಯೊಬ್ಬರು ಒಂದೊಂದು ಶಾಖೆಯದ್ದು ಅಂತೇಳಿದರೆ ನಮ್ಮಲ್ಲಿ ಅಲೋಪತಿಯಲ್ಲಿ ಸ್ಪೆಷಲಿಸ್ಟ್ ಇದ್ದಾಗೆ ಅಂತೇಳಿದರೆ ಮಕ್ಕಳ ತಜ್ಞ ಅಂತೇಳಿದರೆ ಅವ್ರದ್ದು ಮಕ್ಕಳ ತಜ್ಞ ಅಷ್ಟೇ, ಅವ್ರದ್ದು ಬೇರೆ ಯಾವುದಾದ್ರೂ ಕೇಳಿದವರು ಹೇಳ್ತಾರೆ ನೀವು ಆ ಡಾಕ್ಟರ್ ಹತ್ರ ಹೋಗಿ ಅಂತಾರೆ. ಸೊ ಹಾಗೆ ಪೃಥಕ್ ಅವರವರ ಶಾಖೆಯಲ್ಲಿ ಅವರು ಪಂಡಿತರುಗಳು, ಅವರು ಬಹಳಷ್ಟು PhD ಮಾಡಿದಾಗೆ, ಡಾಕ್ಟರೇಟ್ ತಗೊಂಡಾಗೆ ಅವರು ಬಹಳ ಅದರಲ್ಲಿ ಕೆಲಸ ಮಾಡಿದ್ದಾರೆ. ಅಂತಹ ಪಂಡಿತರುಗಳು ಆ ಎಲ್ಲ ಪ್ರತಿಯೊಬ್ಬರೂ ಕೂಡ ಅವರವರ ಶಾಖೆಯಲ್ಲಿ ಪಂಡಿತರುಗಳು ಆ ಸಿದ್ಧಾಂತಗಳನ್ನು ದರ್ಶನೇನ ಆ ಸಿದ್ಧಾಂತಗಳನ್ನು ಪರೀಕ್ಷೆ ನಿರ್ಜಿತ, ಆ ಸಿದ್ಧಾಂತಗಳಲ್ಲಿ ಮಧ್ವರಿಗೆ ಎಷ್ಟು ಗೊತ್ತುಂಟು ಅಂತ ಪರೀಕ್ಷೆಯನ್ನು ಮಾಡಿಕೊಂಡಿದ್ದಾರೆ. ಸರ್ವವಿತ್ ತ್ವಮಸಿ, ಆ ಎಲ್ಲ ಪಂಡಿತರುಗಳು ಪರೀಕ್ಷೆ ಮಾಡಿದರು. ಮಧ್ವರಿಗೆ ಎಲ್ಲವೂ ಗೊತ್ತಿದೆ, ಇನ್ನು ಮಧ್ವರಿಗೆ ಗೊತ್ತಿಲ್ಲದ್ದು ಅಂತ ಏನೂ ಇಲ್ಲ ಅಂತ. ಸರ್ವವಿತ್ ತ್ವಮಸಿ, ಸರ್ವವಿತ್ ನಿಮಗೆಲ್ಲ ಗೊತ್ತಿದೆ, ಸರ್ವವಿತ್ ತ್ವಂ ಅಸಿ ಮುಖ್ಯತಃ ಕವೇ ಅಂತೇಳಿದರೆ ಮುಖ್ಯತಃ ಬಹಳ ನೀವು ಶ್ರೇಷ್ಠ ದರ್ಜೆಯ ಕವಿಗಳು, ಜ್ಞಾನಿಶ್ರೇಷ್ಠರು, ವಿದ್ವಾಂಸರು. ಕವೇ ನಾಸ್ತಿತೇ ತದೃಶ, ನಿಮ್ಮ ಹಾಗೆ ಯಾರೂ ಇಲ್ಲ, ಇಷ್ಟು ತನಕ ಈ ಭೂಮಿಯಲ್ಲಿ ಯಾರೂ ಬಂದಿಲ್ಲ ನಿಮ್ಮ ಥರ. ಅಥಾ ಅಬ್ರುವನ್, ಈ ರೀತಿ ಹೇಳಿ ನಮಸ್ಕಾರ ಮಾಡಿ ಎಷ್ಟೋ ಜನ ಮಧ್ವರ ಅನುಯಾಯಿಗಳು ಆಗಿಬಿಟ್ರು. ಅಲ್ಲಿ ಬಂದಿದ್ದಾರೆ ಯಸ್ತ್ರಯೀ ಸಕಲ ಪಕ್ಷ ಶಿಕ್ಷಕ ತತ್ರ ಸಂಸದಿ ವರಿಷ್ಠ ಸಮ್ಮತಃ ಶೋಭನೋ ಉಪಪದ ಭಟ್ಟ ನಾಮಕ ಪೂರ್ಣ ಸಂಖ್ಯಂ ಅನಮತ್ ಮುಹುರ್ಮುದಾ ಯಹ ತ್ರಯೀ ಸಕಲ ಪಕ್ಷ ಶಿಕ್ಷಕ, 3 ವೇದಗಳ ತ್ರಯೀ ಸಕಲ ಪಕ್ಷ ಶಿಕ್ಷಕ, 3 ವೇದಗಳಲ್ಲಿ ಅಖಂಡ ಪಂಡಿತರಾದವರು, ಸಕಲ ಪಕ್ಷ ಶಿಕ್ಷಕ, ಎಲ್ಲರೂ ಬಂದು ಇವರಿಗೆ ನಮಸ್ಕಾರ ಮಾಡೋದು, ಯಾಕಂದರೆ ಇವರಿಗೆಲ್ಲ ಗೊತ್ತಿದೆ. ತತ್ರ ಸಂಸದಿ, ಈ ಸಭೆಯಲ್ಲಿದ್ದಾರೆ. ವರಿಷ್ಠ ಸಮ್ಮತಃ, ಶ್ರೇಷ್ಠರಾದ ವಿದ್ವಾಂಸರು ಇಲ್ಲಿ ಇದ್ದಾರೆ. ಈ ಸಭೆಯಲ್ಲಿ ಎಲ್ಲರೂ ಬಂದು ನಮಸ್ಕಾರ ಮಾಡೋದನ್ನು ನೋಡ್ತಾ ಇದ್ದಾರೆ. ಈ ಭಾಷ್ಯದ ಪ್ರವಚನವನ್ನು ಪೂರ್ತಿ ಕೇಳಿದ್ದಾರೆ. ಶೋಭನ ಉಪಪದ ಭಟ್ಟ ನಾಮಕ, ಮೊದಲು ಶೋಭನ ಅಂತ ಬರುತ್ತೆ, ಆಮೇಲೆ ಭಟ್ಟ ಅಂತ ಬರುತ್ತೆ, ಇದು ಅವರ ಹೆಸರು. ಶೋಭನ ಭಟ್ರು. ಪೂರ್ಣ ಸಂಖ್ಯಂ, ಅವರು ಪೂರ್ಣ ಸಂಖ್ಯಂ ಅಂದರೆ ಪೂರ್ಣ ಪ್ರಜ್ಞರು. ಪೂರ್ಣ ಪ್ರಜ್ಞರನ್ನು ಅನಮತ್ ಮುಹುರ್ಮುದ ಅಂತೇಳಿದರೆ ಎಲ್ಲ ಕೇಳಿದ್ದಾರೆ ಗುಟ್ಟಾಗಿ. ಅಂದರೆ ಶೋಭನ ಭಟ್ರು ಗುಟ್ಟಾಗಿ ಎಲ್ಲ ಕೇಳಿ ಸೀದ ಬಂದರು.
ಅನಮತ್ ಅಂದರೆ ನಮಸ್ಕಾರ ಮಾಡಿದರು, ಉದ್ದಂಡ ನಮಸ್ಕಾರ ಮಾಡಿದರು. ಯಾರಿಗೆ? ಪೂರ್ಣ ಸಂಖ್ಯರಿಗೆ, ಪೂರ್ಣ ಪ್ರಜ್ಞರಿಗೆ, ಆನಂದ ತೀರ್ಥರಿಗೆ. ಮುಹುರ್ಮುದ, ಮುದ ಅಂತೇಳಿದರೆ ಪ್ರಸನ್ನರಾಗಿ ಬಿಟ್ಟಿದ್ದಾರೆ ಶೋಭನ ಭಟ್ರು ಅಂತೇಳಿದರೆ ಇದಕ್ಕಿಂತ ಉತ್ತಮವಾದ ಒಂದು ಸಿದ್ಧಾಂತ ಇಲ್ಲ ಅಂತೇಳಿದರೆ ಶೋಭನ ಭಟ್ರು ಎಲ್ಲ ಸಿದ್ಧಾಂತಗಳನ್ನು ಸ್ಟಡಿ ಮಾಡಿದ್ದಾರೆ. ಆದರೆ ಇವತ್ತು ಆ ಪ್ರವಚನ ಕೇಳಿ ಶೋಭನ ಭಟ್ರಿಗಾಯಿತು, ನಾನು ಭಗವಂತನ ದರ್ಶನ ಮಾಡಿಬಿಟ್ಟೆ. ಆ ರೀತಿಯಲ್ಲಿ ಏನಾಯಿತು, ಅವರಿಗೆ ಬಹಳ ಖುಷಿಯಾಗಿಬಿಡ್ತು. ಎಷ್ಟು ತಾರ್ಕಿಕ ಶಿಖಾಮಣಿ ಸುಧೀ, ತಾರ್ಕಿಕ ಶಿಖಾಮಣಿ ಅಂದರೆ ತರ್ಕದ ಶಿಖಾಮಣಿ ಈ ಶೋಭನ ಭಟ್ರು. ಸುಧೀಹಿ ಅಂದರೆ ಒಳ್ಳೆಯ ಒಂದು ಜನ. ಸುದ್ದಿ ಅಂದರೆ ಒಳ್ಳೆ ಅಂತೇಳಿದರೆ ಮತ್ಸರ ಎಲ್ಲ ಏನಿಲ್ಲ. ಇದು ನನಗಿಂತ ಇವರು ದೊಡ್ಡ ಪಂಡಿತರು, ಇವರನ್ನು ಕೆಳಗಿಳಿಸ್ಬೇಕು ಅದೆಲ್ಲ ಇಲ್ಲ. ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇತ್ತು ಅವರಿಗೆ. ಅಂತೇಳಿದರೆ ತಾನು ಎಷ್ಟು ತಿಳ್ಕೊಂಡಿದ್ದನೋ ಅದಕ್ಕಿಂತ ಉತ್ತಮ ರೀತಿಯಲ್ಲಿ, ಸರಳ ರೀತಿಯಲ್ಲಿ, ನಿಸ್ಸಂದೇಹ ಒಂದು ಪ್ರವಚನ ಸಿಕ್ಕಿತು ಭಗವಂತನ ಬಗ್ಗೆ. ಭಾರಿ ಖುಷಿಯಾಗಿಬಿಡ್ತು. ಶೋಭನ ಭಟ್ರಿಗೆ ಖುಷಿಯಾಗಿ ನಡೆದಾಡಲಿಕ್ಕೆ ಶುರು ಮಾಡಿದರು. ಆ ರೀತಿಯ ಒಂದು ಒಳ್ಳೆಯ ಒಂದು ಮನಸ್ಸಿನ ಆ ಜನ. ವರ್ತಮಾನ ಸಮಯಾನ್ ನಿರಾಕರೋತ್, ಪ್ರಚಲಿತ ಎಲ್ಲ ಸಮಯಾನ್, ವರ್ತಮಾನ ಅಂದರೆ ಆಗತ ತನಕದ ಎಲ್ಲ ಸಿದ್ಧಾಂತಗಳನ್ನು ಏನು ಮಾಡಿದ್ದಾರೆ? ನಿರಾಕರೋತ್, ನಿರಾಕರಿಸಿದ್ದಾರೆ. ವೇದ ಭಾರತ ಪುರಾಣ ನಿಷ್ಠಿತೋ ಭಾಷ್ಯಂ ಏತದ್ ಅಶೃಣೋ ಸ ಮಧ್ವತಃ ಅಂತೇಳಿದರೆ ಆ ಮಧ್ವರ ಹತ್ರ ಬಂದು ಏನು ಹೇಳಿದರು? ನನಗೆ ಇನ್ನೊಂದು ಸಲ ನಾನೊಬ್ಬನೇ ಕೂತ್ಕೊಳ್ಳೋದು ನಿಮ್ಮ ಒಟ್ಟಿಗೆ. ಅಶೃಣೋತು ಸ ಮಧ್ವತಃ, ಮಧ್ವರಿಂದ ಅಶೃಣೋತು ಕೇಳಿದರು. ಯಾವ ಭಾಷ್ಯವನ್ನು? ವೇದ ಭಾರತ ಪುರಾಣಗಳು ಎಲ್ಲ ತುಂಬಿರುವಂತಹ ನಿಷ್ಠಿತೋ, ಎಲ್ಲ ನಿಷ್ಠೆ, ಎಲ್ಲ ಪುರಾಣಗಳಿರಲಿ, ವೇದಗಳಿರಲಿ, ಉಪನಿಷತ್ತುಗಳಿರಲಿ, ಪಂಚರಾತ್ರ ಇರಲಿ, ಭಾಷ್ಯ ಇರಲಿ, ಎಲ್ಲದರದ್ದು ಒಂದೇ ಅಭಿಪ್ರಾಯ ಅನ್ನುವಂತಹ ನಿಷ್ಠೆಯನ್ನು ಹೊಂದಿರುವಂತಹ ಈ ಭಾಷ್ಯದ ಈ ಪ್ರವಚನ, ಇದನ್ನು ಏನು ಮಧ್ವರಿಂದ ಒಬ್ಬರೇ ಕೇಳಿದರು ಅಂತೇಳಿದರೆ, ಪುನಃ ನನಗೋಸ್ಕರ ನಾನೊಬ್ಬರೇ ಕೂತ್ಕೊಂಡಾಗ ನನ್ನೊಬ್ಬನಿಗೆ ಹೇಳಬೇಕು ಅಂತ ಮಧ್ವರು ಇವರೊಬ್ಬರಿಗೆ ಹೇಳಿದರು. ಸೊ ಆ ಹೇಳುವಾಗ ವರ್ತಮಾನ ಸಮಯಾನ್ ನಿರಾಕರೋತ್, ಎಲ್ಲ ಭಾಷ್ಯಗಳನ್ನು ನಿರಾಕರಣೆ ಮಾಡಿದರು. ಮಧ್ವರಿಗೂ ಗೊತ್ತು ಅಂತೇಳಿದರೆ ಒಂದು ಕಡೆ ತಾನು ಹೋದರೆ, ಒಂದು ಕಡೆ ಶೋಭನ ಭಟ್ರು ಹೋದರೆ ಅಂತೇಳಿದರೆ ಎರಡೆರಡು ಕಡೆಗಳಲ್ಲಿ ಏನಾಗ್ತದೆ? ಮಧ್ವ ಸಿದ್ಧಾಂತದ ಪ್ರಸಾರ ನಡೀತದೆ ಅಂತ ಗೊತ್ತಿರುವ ಕಾರಣ ಅದನ್ನು ಟೈಮ್ ತಗೊಂಡು ಶೋಭನ ಭಟ್ರಿಗೆ ಪೂರ್ತಿ ಸ್ಪಷ್ಟ ಮಾಡಿಬಿಟ್ರು. ಅಂತೇಳಿದರೆ ಶೋಭನ ಭಟ್ರ ಏನು ಸಾಮರ್ಥ್ಯ ಮಧ್ವರಿಗೆ ಗೊತ್ತಿದೆ. ಅಂತೇಳಿದರೆ ಇವರು ಒಳ್ಳೆಯ ಶಿಷ್ಯ, ಇಷ್ಟು ಸಾಮರ್ಥ್ಯ ಇರುವ ಶಿಷ್ಯನನ್ನು ಪೂರ್ತಿ ಕಂಪ್ಲೀಟ್ ತನ್ನಲ್ಲಿರುವಂಥದ್ದನ್ನೆಲ್ಲ ಅವರಿಗೆ ಕೊಟ್ಟು ಇವರು ಕೂಡ ಶುರು ಮಾಡಲಿ ಒಂದು ಕಡೆಯಲ್ಲಿ ಪ್ರಸಾರ ಅಂತ ಹೇಳ್ಕೊಂಡು ಅದಕ್ಕೋಸ್ಕರ ರೆಡಿ ಮಾಡಿಸಿದರು. ಯಾರನ್ನು? ಶೋಭನ ಭಟ್ರನ್ನ. ಅಲ್ಲಿಂದ ಶೋಭನ ಭಟ್ರದ್ದೆಲ್ಲ ಕಥೆಯೆಲ್ಲ ಬರ್ತದೆ. ಸೊ ಲಬ್ಧ್ವಾ ಅನುಜ್ಞಾಂ ಮುಕುಂದಾತ್, ಮುಕುಂದನಿಂದ ಭಗವಂತನಿಂದ ಅನುಜ್ಞೆಯನ್ನು ಪಡೆದು ಸ್ವಜನಂ ಉಪಗತೋ, ಬಂದರು ಚಿಕ್ಕಬದರಿಗೆ ಸ್ವಜನಂ, ಶಿಷ್ಯರೊಟ್ಟಿಗೆ ಸೇರಿದರು. ಅನೇಕ ಭಿಕ್ಷಾ ಪ್ರಭೋಕ್ತಾ, ಅನೇಕರ ಒಂದೇ ದಿವಸ ಎಷ್ಟು ಜನರದ್ದು ಭಿಕ್ಷೆಯನ್ನು ತಗೊಂಡು ಬಿಟ್ಟರು. ತುಲ್ಯ ಭಾಷ್ಯಂ ಅತುಲ್ಯಂ, ಪ್ರಭೋಕ್ತಾ ಅಂತ ಒಂದು ಎಸ್ ಹಾಕಿದ್ದಾರೆ ಆ ಅಂತೇಳಿದರೆ ಅತುಲ್ಯಂ ಅಂದರೆ ಈ ಭಾಷ್ಯಕ್ಕೆ ಸರಿಸಮನಾದ ಇನ್ನೊಂದು ಭಾಷ್ಯ ಇಲ್ಲ. ಅತುಲ್ಯಂ ಭಾಷ್ಯಂಚ ಕುರುವನ್, ರಚನೆ ಮಾಡಿದರು. ಸ್ವಸಮ ಗುಣಗಣಂ, ತನ್ನ ಹಾಗೆ ತನ್ನ ಸಮ ಗುಣ ಗಣಂ, ಎಲ್ಲ ಗುಣಗಳು ಮಧ್ವಾಚಾರ್ಯರಲ್ಲಿ ಯಾವುದು ಇದೆಯೋ ಅದೆಲ್ಲ ಭಾಷ್ಯದಲ್ಲಿಯೂ ಇದೆ. ಎಲ್ಲಿ ಯಾವ ದೋಷವೂ ಇಲ್ಲ, ಅಲ್ಲಿ ಯಾವ ದೋಷವೂ ಇಲ್ಲ. ಇಲ್ಲಿ ಮಧ್ವರನ್ನು ನೋಡಿದರೆ 32 ಲಕ್ಷಣಗಳನ್ನು ಕೂಡಿದ ಭವ್ಯವಾದ ಆಕೃತಿ ನೋಡ್ತಾನೇ ಇರೋಣ ಅಂತ ಆಗ್ತದೆ. ಭಾಷ್ಯ ಓದಿದರೂ ಕೂಡ, ಮಧ್ವರ ಗ್ರಂಥಗಳನ್ನು ಓದಿದರೂ ಕೂಡ ಓದ್ತಾನೇ ಇರೋಣ ಅಂತ ಆಗ್ತದೆ. ನೀವು ಯಾವುದೇ ಗ್ರಂಥ, ಯಾವುದೇ ಭಾಷ್ಯ ತಗೊಳ್ಳಿ, ಉಪನಿಷತ್ತದ ಭಾಷ್ಯ ತಗೊಳ್ಳಿ. ಈಗ ನಾವು ಕೆಲವೆಲ್ಲ ನಾನು ಉಪನಿಷತ್ ಭಾಷ್ಯಗಳನ್ನು ಕೂಡ ನಾನು ಸ್ಟಡಿ ಮಾಡಿದೆ, ಆಯಿತು ನಮಗೆ ಇದರಲ್ಲಿ ವಿದ್ವತ್ನಲ್ಲಿ. ಸೊ ಅಂತೇಳಿದರೆ ಮಧ್ವರದ್ದೊಂದು ಏನು ಅಭ್ಯಾಸ ಅಂತೇಳಿದರೆ ತಾನೇ ಬರಿತಾ ಹೋಗೋದಲ್ಲ,
ಅವರು ಇದು ನಾರದ ಪುರಾಣ ಈ ರೀತಿ ಹೇಳ್ತದೆ, ಸ್ಕಂದ ಪುರಾಣ ಈ ರೀತಿ ಹೇಳ್ತದೆ, ಭಾಗವತ ಪುರಾಣ ಈ ರೀತಿ ಹೇಳ್ತದೆ ಅಂತ ತಿಳ್ಕೊಂಡು ಉಪನಿಷತ್ ಈ ರೀತಿ ಹೇಳ್ತದೆ ಅಂತೇಳಿದ್ರೆ ಪ್ರತಿಯೊಂದಕ್ಕೂ ಕೂಡ ಎಲ್ಲೆಲ್ಲ ವೇದವ್ಯಾಸರು ಬರೆದದ್ದೇ ಉಂಟ ಅದನ್ನೇ ಹೇಳ್ತಾರೆ ಅಂತೇಳಿದರೆ ಆದಷ್ಟು ವೇದವ್ಯಾಸರದ್ದೇ ಇರಲಿ, ತನ್ನದು ಅಂತ ಬೇಡ ಅಂತ ತಿಳ್ಕೊಂಡು ಎಲ್ಲ ವೇದವ್ಯಾಸರದನ್ನು ಹಾಕಿಬಿಟ್ಟಿದ್ದಾರೆ. ಅದು ಎಲ್ಲದಲ್ಲೂ ನಮಗೆ ಕಾಣ್ತಾ ಹೋಗ್ತದೆ. ಅಂದರೆ ಎಲ್ಲ ಪುರಾಣಗಳಿಂದ ಉಪನಿಷತ್ಗಳಿಂದ ಕೋಟುಗಳು. ಸೊ ಆ ರೀತಿ ಅಂಥ ಒಂದು ಭಾಷ್ಯವನ್ನು ಬರೆದರು. ಅಲ್ಲಿಂದ ಸಂಪ್ರಯಾತಃ ಪುನರ್ಯಾನ್ ಹೊರಟರು, ಬಂದರು ಗೋದಾವರಿ ತೀರಕ್ಕೆ. ಸೊ ಅಲ್ಲಿ ಷಟ್ಶಾಸ್ತ್ರ ಅಶೇಷ ಶಾಖೆಗಳಲ್ಲಿ ಅಖಿಲ ವಿಜಯವಾನ್ ಎಲ್ಲರನ್ನು ಗೆದ್ದರು. ಶೋಭನಂ ಸೂರ್ಯವರ್ಯಂ ಶಿಷ್ಯಂ ಲಬ್ಧ್ವಾ. ಶೋಭನ ಭಟ್ರನ್ನು ಗೆದ್ದರು ಅಂತ ಹೇಳುವ ಅದಕ್ಕಿಂತ ಶೋಭನ ಭಟ್ರು ಅನ್ನುವಂತಹ ಬಹಳ ಶ್ರೇಷ್ಠ ಅತಿ ಶ್ರೇಷ್ಠ ಪದ್ಮನಾಭ ತೀರ್ಥರು ಅಂತೇಳಿದರೆ ಮನಸ್ಸಿನಲ್ಲಿ ಮಧ್ವರನ್ನು ಎಣಿಸಿದಾಗ ಎಷ್ಟು ಒಂದು ಗೌರವ ಬರ್ತದೋ, ರಾಘವೇಂದ್ರ ಸ್ವಾಮಿಗಳನ್ನು ಎಣಿಸುವಾಗ ಎಷ್ಟು ಗೌರವ ಬರ್ತದೋ, ಹಾಗೆ ಪದ್ಮನಾಭ ತೀರ್ಥರು, ವಿಷ್ಣು ತೀರ್ಥರು, ಆಮೇಲೆ ತ್ರಿವಿಕ್ರಮ ಪಂಡಿತರು ಇವರನ್ನೆಲ್ಲ ಎಣಿಸಿದರೆ ಮನಸ್ಸಿನಲ್ಲಿ ಒಂದು ಅತ್ಯ ಶ್ರೇಷ್ಠವಾದ ಒಂದು ಗೌರವ, ಒಂದು ಭಕ್ತಿ ಬರ್ತದೆ. ಸೊ ಷಟ್ ಶಾಸ್ತ್ರ ಶೇಷ ಶಾಖಾ ಅಖಿಲ ವಿಜಯವಾನ್ ಶೋಭನಂ ಸೂರ್ಯವರ್ಯಂ ಶಿಷ್ಯಂ ಲಬ್ಧ್ವಾ. ಅಂತ ಶಿಷ್ಯರನ್ನು ಮಧ್ವರು ಪಡೆದರು. ಅಂದರೆ ಬಹಳ ಶ್ರೇಷ್ಠ ದರ್ಜೆಯ ಶಿಷ್ಯರು ಇವರು. ಅತಿ ಜೈತ್ರಂ ಆಮೇಲಿಂದ ಮುಂದಕ್ಕೆ ಎಲ್ಲರನ್ನು ಗೆದ್ದರು. ಪುನರಪಿ ವಿವಿಧಾನ್ ಪ್ರಾಪ್ತ. ಇನ್ನೂ ಎಷ್ಟೆಷ್ಟೋ ಶಿಷ್ಯರನ್ನು, ಪಂಡಿತರುಗಳು ಶಿಷ್ಯರನ್ನು ಪಡೆದು ಪ್ರಾಪ್ತ ರೂಪ್ಯ ಒಡಿಪುಗೆ ಪುನಃ ಬಂದರು. ರೂಪ್ಯೋ ಗತಿರ್ಮೆ ಒಡಿಪಿಗೆ ಬಂದು. ಸೊ ಈ ಹರಿವಾಯುಗಳು ನಮ್ಮನ್ನು ಸದಾ ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಕೃಷ್ಣಾರ್ಪಣಮಸ್ತು. ಸೊ 17ನೇ ಶ್ಲೋಕವನ್ನು ಮುಗಿಸೋಣ.